ಮಹಿಮೆ ಏನೆಂದು ಹೇಳಲಿ ವೆಂಕಟೇಶ ಮಹಿಮೆ ಕರುಣಾ ಸಿಂಧು ನಿನ್ನಯ ಹಿರಿಮೆ ಕರುಣಾ ಸಿಂಧು ನಿನ್ನಯ ಹಿರಿಮೆ ನಾಲ್ಕು ವೇದ ಉಳಿಸೆ ಬಂದೆ ಮತ್ಸ್ಯ ರೂಪದೆ ಕ್ಷೀರಸಾಗರ ಮಥನದ ವೇಳೆ ಕೂರ್ಮ ರೂಪದೆ ಭೂಮಿ ದೇವಿ ಹೊರದೆ ನೀನು ವರಾಹ ರೂಪದೆ ಪ್ರಹ್ಲಾದನನು ಕಾಪಾಡೆ ನೀನು ನಾರಸಿಂಹನಾದೆ ಏನೆಂದು ಹೇಳಲಿ ವೆಂಕಟೇಶ ಮಹಿಮೆ ಕರುಣಾ ಸಿಂಧು ನಿನ್ನಯ ಹಿರಿಮೆ ಪಡೆದೆ ವಾಮನ ರೂಪದೆ ಭೂಮಿಯನ್ನು ಸುತ್ತಿ ಬಂದ ಪರಶುರಾಮನಾದೆ ರಘುತಿಲಕ ಶ್ರಿತಪಾಲ ಶ್ರೀರಾಮ ನೀನಾದೆ ಭಗವದ್ಗೀತೆ ಬೋಧಿಸಿದಂಥ ಶ್ರೀಕೃಷ್ಣ ನೀನಾದೆ ಕಲಿಯುಗ ಕಲ್ಪತರು ಪ್ರಭು ನಿನ್ನ ಹಿರಿಮೆ ಏನೆಂದು ಹೇಳಲಿ ವೆಂಕಟೇಶ ಮಹಿಮೆ ಓ ನಮ್ ರಾಯರು ದಿನ ವೆಂಕಟೇಶ್ವರನ್ ಪೂಜೆ ಮಾಡದೆ ಯಾವ ಕೆಲಸಕ್ಕೂ ಕೈ ಹಾಕಲ್ಲ ಸುಬ್ಬಣ್ಣವ್ರೆ. ಹೌದು ಮತ್ತೆ ಅಂತ ಜ್ವರದಲ್ಲೂ ಕೂಡ ಬ್ರಹ್ಮೋತ್ಸವಕ್ಕೆ ಹೋಗಿ ಬಂದಿದಾರಲ್ರಿ ಅವರು. ನಮ್ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ದಿವಸ ನಮ್ ರಾಯರು ವೀಣೆ ಹಿಡಿದು ಕೂತ್ರು ಅಂದ್ರೆ ಸಾಕ್ಷಾತ್ ವೈಕುಂಠನೇ ಕೆಳಗಿಳಿದು ಬಂದಾಗಿರುತ್ತೆ. ಗೋವಿಂದ ಯಜಮಾನ್ರೆ, ಸಂತರ ಮನೇಲಿ ಇವತ್ತೇನೋ ಸಮಾರಾಧನೆ ನಡೆದಿರೋ ಆಗಿದೆ. ಇದು ಸಿಂಪಲ್ ಸ್ಯಾಂಪಲ್. ಇವತ್ತು ಏಕಾದಶಿ, ರಾವ್ ಸಾಹೇಬ್ರದ್ದು ಬಡಬಗ್ಗರಿಗೆ ಸ್ಲಮ್ ನಲ್ಲಿ ಬಟ್ಟೆ ಹಂಚೋ ಕಾರ್ಯಕ್ರಮ ಕೂಡ ಇದೆ. ಅಂದ್ರೆ ಅವ್ರ ಪುಣ್ಯದ ಗಂಟಿ ಏರ್ತಾ ಇದೆ. ನಮ್ ಗಂಟೆ ಹೇಳಯ್ಯ. ಅದು ಸಿಂಪಲ್. ನಿಮ್ ಗಂಟು ಗಂಟು ಸೇರಿ ಬೆಳಿತಾನೆ ಇದೆ. ಅದಾಗಬೇಕು. ಅವ್ರ ಗಂಟು ಕರಗ್ತಾ ಇರ್ಬೇಕು, ನಮ್ ಗಂಟು ಏರ್ತಾ ಇರ್ಬೇಕು. ಬಂದ್ರು ಬಹಳ ಒಳ್ಳೆ ದೈವ ಭಕ್ತ. ಇಂಥವ್ರಿಂದಲೇ ಇನ್ನು ಮಳೆ ಬೆಳೆ ಆಗ್ತಾ ಇದೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ರಾವ್ ಸಾಹೇಬ್ರಿಗೆ. ತಗೊಳ್ಳಿ ಪ್ರಸಾದ. ತಗೊಳ್ಳಿ, ಕೂತ್ಕೊಳ್ಳಿ. ಏನ್ ನೀಲ್ಕಂಠಪ್ಪನವ್ರೆ, ಬಂದು ಬಹಳ ಹೊತ್ತಾಯ್ತಾ? ಇಲ್ಲ, ಈಗ ತಾನೇ ಬಂದೆ. ನಿಮ್ಮ ಪೂಜೆ ಪುನಸ್ಕಾರದ ಮುಂದೆ ನಮ್ಮ ಹೊತ್ತಿಗೆ ಯಾವ ಮಹಾಬೆಲೆ ಇದೆ ಬಿಡಿ. ಒಂದ್ ನಿಮಿಷ. ರಾಮಣ್ಣ, ನಿಮ್ ಮಗನ್ PUC ರಿಸಲ್ಟ್ ಬಂತು ಅಂತ ಕೇಳಿದೆ. ಹೌದು ಸ್ವಾಮಿ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ. ಎಲ್ಲ ನಿಮ್ ದಯೆ. ಆ ವೆಂಕಟೇಶ್ವರನ ದಯೆ ಅನ್ನಿ. ಇಂಜಿನಿಯರ್ ಮಾಡಿಸ್ಬೇಕು ಅಂತಿದ್ದೀರಲ್ಲ, ಅವನು ಓದ್ಲಿ. ಆ ಖರ್ಚನ್ನೆಲ್ಲ ನಾನ್ ನೋಡ್ಕೊಳ್ತೇನೆ. ಗೋವಿಂದಯ್ಯ. ಆಯ್ತು ಸ್ವಾಮಿ. ನಿಮ್ಮ ಗಂಟು ಪುಸ್ತಕದಲ್ಲಿ ಇದೊಂದು ದೊಡ್ಡ ಅಕೌಂಟು. ಏನು ಸುಬ್ಬಣ್ಣವ್ರೆ? ನನ್ನ ಮಗಳಿಗೆ ವರ ನಿಶ್ಚಯವಾಗಿದೆ, ಯೋಗ್ಯವಾದ ಸಂಬಂಧ. ಆದ್ರೆ ನಾನು ಬಹಳ ಬಡವ, ಏನ್ ಮಾಡಬೇಕೋ ತೋಚ್ತಾ ಇಲ್ಲ ರಾಯ್ರೆ. ದಾನಗಳಲ್ಲಿ ಕನ್ಯಾದಾನ ಅತಿ ಶ್ರೇಷ್ಠವಾದುದು. ಇಂಥ ದಾನಕ್ಕೆ ನನಗೊಂದು ಅವಕಾಶ ಕೊಡ್ತಾ ಇದ್ದೀರಿ. ನಾನು ನಿಮಗೆ ಋಣಿಯಾಗಿರ್ಬೇಕು. ಗೋವಿಂದಯ್ಯ, ಸುಬ್ಬಣ್ಣವ್ರಿಗೆ
10,000 ಕೊಡು. ಸುಬ್ಬಣ್ಣ, ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಹಾ, ಬಹಳ ಉಪಕಾರವಾಯ್ತು. ನಾನು ಬರ್ತೀನಿ ಸ್ವಾಮಿ. ನಿಮ್ಮ ದಾನ ಧರ್ಮದ ಲೆಡ್ಜರ್ನ ಇಲ್ಲಿಗೆ ಮುಗಿಸ್ತಿರೋ ಅಥವಾ? ಇದು ಮುಗಿಯುವ ಲೆಕ್ಕ ಅಲ್ಲ ನೀಲಕಂಠಪ್ಪನವರೇ. ಕೊಡುವ ಕೈ ತಗೊಳ್ಳೋ ಕೈ ಎಲ್ಲ ಅವಂದೇ. ನಾನು ನಿಮಿತ್ತ ಮಾತ್ರ. ಸ್ವಾಮಿ ರಾವ್ ಸಾಹೇಬ್ರೆ, ನಿಮ್ ಬಿಸಿನೆಸ್ ಪಾರ್ಟ್ನರ್ ಆಗಿ ಒಂದು ವಿಷಯ ಹೇಳ್ತೀನಿ, ನಿಮ್ ಹಿತೈಷಾಗಿ ಒಂದು ಮಾತು ಹೇಳ್ತೀನಿ. ನೀವ್ ಇದೇ ರೀತಿ ದಾನ ಧರ್ಮನ ಮುಂದುವರಿಸ್ತಾ ಇದ್ರೆ ಒಂದಲ್ಲ ಒಂದ್ ದಿವ್ಸ ನಾವಿಬ್ರು ನಡುಬೀದಿ ನಾರಾಯಣನ್ ತರ ಬೀದಿಲಿ ಚೊಂಬ್ ಹಿಡ್ಕೊಂಡು ನಿಂತ್ಕೋಬೇಕಾಗುತ್ತೆ. ತಪ್ಪು ತಪ್ಪು. ಅವನು ಕೊಟ್ಟದ್ದನ್ನ ಅವನೇ ಪಡ್ಕೋತಾನೆ ಅಷ್ಟೇ. 10 ಜನಕ್ಕೆ ಹಂಚೋ ಯೋಗ ಆ ದಯಾಮಯಿ ನನಗ್ ಕೊಟ್ಟಿರೋವಾಗ ಯಾವತ್ತೂ ಹಿಂತೆಗಿಬಾರ್ದು. ಹೋಗಿ ಹೋಗಿ ನಿಮ್ ಮುಂದೆ ನಾನು ಕಿಂದ್ರಿ ಬಾರಿಸ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ನಾನು ಅರ್ಜೆಂಟ್ ಆಗಿ ಎಲ್ಲ ಒಂದು ಮೀಟಿಂಗ್ ಹೋಗ್ಬೇಕಾಗಿದೆ. ಆ ಫೈಲಿಗೆ ಸ್ವಲ್ಪ ಸೈನ್ ಮಾಡಿ ಕೊಡಯ್ಯ. ಪೆನ್ ಕೊಡಿ. ಗೋವಿಂದ, ಏನಮ್ಮ? ಅಪ್ಪ ದಿನ ಪೂಜೆ ಮುಗಿಸೋ ಸಮಯಕ್ಕೆ ಯಾರಾದ್ರೂ ಬಂದು ದುಡ್ಡು ಕೇಳ್ತಾರೆ. ಅಪ್ಪನೂ ಅಷ್ಟೇ, ಇಲ್ಲ ಅಂದೆ ದುಡ್ಡು ಕೊಟ್ಟೇ ಕೊಡ್ತಾರೆ. ಯಾಕೆ? ಇದು ಬಹಳ ಸಿಂಪಲ್. ಪೂಜೆ ಮುಗಿಸ್ ಬಂದ ಕೂಡ್ಲೆ ಯಾರು ಏನೇ ಕೇಳಿದ್ರು ಅದು ಸಾಕ್ಷಾತ್ ದೇವರೇ ಬಂದು ಕೇಳ್ತಿದ್ದಾರೆ ಅಂತ ತಿಳ್ಕೊತಾರೆ ನಿಮ್ಮಪ್ಪ. ಅದಕ್ಕೆ ಸರಿಯಾಗಿ ಜನನೂ ಕೇಳ್ತಾರೆ ಅಷ್ಟೇ. ರಂಗನಾಥರಾಯರು ವೆಂಕಟರಮಣ ಸ್ವಾಮಿ ಮಾಡಿಸಿಕೊಟ್ಟಂತ ವಜ್ರ ಕಿರೀಟ, ದೀರ್ಘಾಯುಷ್ಮಾನ್ ಭವ. ವೈಕುಂಠ ಏಕಾದಶಿ ದಿವಸ ಈ ಒಡವೆಗಳನ್ನೆಲ್ಲ ಹಾಕಿ ದೇವರಿಗೆ ಅಲಂಕಾರ ಮಾಡಿಬಿಡಿ. ಅಗತ್ಯವಾಗ್ಲಿ. ನೀವು ಮಾಡಿಸಿರೋ ಆಭರಣಗಳಿಂದ ವೆಂಕಟೇಶ್ವರ ವಿಜೃಂಭಿಸಿದ್ದಾನೆ. ನಾನೆಲ್ಲಿ ಮಾಡಿಸಿದೆ? ಆ ವೆಂಕಟೇಶ್ವರನಿಗೆ ಆಸೆ ಆಯಿತು, ಮಾಡಿಸ್ಕೊಂಡ. ಇದರಲ್ಲಿ ಈ ನಾಗಪ್ಪನವರ ಸಹಾಯವೇ ಹೆಚ್ಚು. ಅಡ್ವಾನ್ಸ್ ತಗೊಳ್ಳದೆ ಒಡವೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ದೇವರ ಕೆಲಸ, ಅದರಲ್ಲೂ ನೀವು ಹೇಳಿದ ಮೇಲೆ ನಂದೇನಿದೆ? ತಗೊಳ್ಳಿ, ನಿಮಗೆ ಕೊಡಬೇಕಾದ ಹಣ ಪೂರ್ತಿ ಇದೆ. ನಮಸ್ಕಾರ ಸರ್, ನಿನ್ನೆ ಹೇಳಿದ ಅಕೌಂಟ್ ಎಲ್ಲ ರೆಡಿ ಆಗಿದೆ ಸರ್. ಸರಿ ಸರಿ. ಗೋವಿಂದ, ಯಜಮಾನ್ರೇ, ನೋಡಿದ್ಯಾನೋ ವೆಂಕಟೇಶ್ವರನ ಆಭರಣನ? ನೋಡ್ದೆ ಬಹಳ ಚೆನ್ನಾಗಿದೆ. ಅದು ಚೆನ್ನಾಗಿರೋದಿರ್ಲಿ, ನಮ್ ಫ್ಯಾಕ್ಟ್ರಿ ಅಕೌಂಟ್ಸಿನ ಗಂಟು ಕರಗಿ ಎಷ್ಟು ಬ್ಯಾಲೆನ್ಸ್ ಇದೆ ಅದ್ ಹೇಳಯ್ಯ. ತುಂಬಾ ಸಿಂಪಲ್ ಬ್ಯಾಲೆನ್ಸ್. 10 ಲಕ್ಷ ರೂಪಾಯಿ ಅಷ್ಟೇ ಇರೋದು. ನಮ್ ರಾವ್ ಸಾಹೇಬ್ರ ಪುಣ್ಯದ ಗಂಟಿಗೋಸ್ಕರ ಖರ್ಚಾಗಿರೋದು 25 ಲಕ್ಷ ರೂಪಾಯಿ. ಚೇಳಿಗೆ ಅದ್ರ ಬಸಿರೇ ಮೃತ್ಯುವಂತ ಯಜಮಾನ್ರೆ, ರಾವ್ ಸಾಹೇಬ್ರ ಪುಣ್ಯದ ಗಂಟು ನಮ್ಮ ಕತ್ತಿಗೆ ಕುಣಿಕೆ ತರುತ್ತೆ. ಹೀಗೆ ಆದ್ರೆ ಕಷ್ಟ ನೋಡಿಯಾ. ಹಾಗಾದ್ರೆ ಅದಕ್ಕೆ ಏನ್ ಮಾಡೋಂತೀಯ? ತಿರುಮಂತ್ರ. ಅಲ್ಪ ಸುಖಕ್ಕಾಗಿ ಮಹಾಪ್ರಯಾಸ ಪಡೋದು ಬೇಡ ಯಜಮಾನ್ರೆ. ಅವ್ರ ಪುಣ್ಯದ ಅಕೌಂಟ್ ಅವರಿಗೆ ಬಿಟ್ಬಿಟ್ಟು ನಿಮ್ ಗಂಟನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡಿ ಯಜಮಾನ್ರೆ. ಆ ಕೆಲಸ ನಾನು ಯಾವತ್ತೋ ಮಾಡಬಹುದಾಗಿತ್ತು, ಆದ್ರೆ ಫ್ಯಾಕ್ಟ್ರಿ ಸ್ವಲ್ಪ ಇಂಪ್ರೂವ್ ಆಗ್ಲಿ ಅಂತ ಸುಮ್ಮನಿದ್ದೆ. ಈಗ ಆಗಿರೋ ನಷ್ಟನ ಮೊದಲು ನಾವು ಭರ್ತಿ ಮಾಡ್ಕೋಬೇಕು. ಅದು ತುಂಬಾ ಸಿಂಪಲ್ ಯಜಮಾನ್ರೆ. ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಗೋಲ್ಮಾಲ್ ಮಾಡಿದ್ರಾಯ್ತು, ಹಾಲಿನಂತೆ ಭಾಗ್ಯ ಉಕ್ಕಿ ಬರುತ್ತೆ. ಜಗತ್ತಿನಲ್ಲಿ ಯಾರು ಸಾಚ ಹೇಳಿ? ಇದಾನಲ್ಲಪ್ಪ ನಮ್ ಪಾರ್ಟ್ನರು ಸತ್ಯ ಹರಿಶ್ಚಂದ್ರನ ಮೊಮ್ಮಗ. ಅವನಿರೋ ತನಕ ನಾವೇನು ಮಾಡಕ್ಕಾಗಲ್ಲ. ಅವನಿಗೊಂದ್ ದಾರಿ ಕಾಣಿಸ್ಬೇಕು. ಹಲೋ, ಯಾರು? ನಾನಪ್ಪ. ರಾವ್ ಸಾಹೇಬ್ರು. ತಗೊಳ್ಳಿ. ಹಲೋ, ಸ್ವಲ್ಪ ಬರ್ತೀರೇನು? ಯಾಕೆ ಹೇಳಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಅರ್ಜೆಂಟ್. ಬರ್ತೀನಿ.
ಗೋವಿಂದ, ಇನ್ನು ನೋಡು ಮಜಾ. ಈ ಫ್ಯಾಕ್ಟ್ರಿಗೆ ನಾನೇ ಓನರು, ನೀನೇ ಮ್ಯಾನೇಜರ್. ಆ ಕಾಲ ಬಂತು ಅಂತ ತಿಳ್ಕೊ. ಈ ಫೈಲಲ್ಲಿ ಎತ್ಕ ನಡಿ. ಬನ್ನಿ ಬನ್ನಿ. ರಾವ್ ಸಾಹೇಬ್ರೆ, ಏನಂತ ಅರ್ಜೆಂಟ್ ವಿಷಯ? ನಾನು ನಾಗಪ್ಪನವ್ರು ಕೊಟ್ಟ ಚೆಕ್ ಬೌನ್ಸ್ ಆಗಿದೆ. ಇದು ಹೇಗಾಯ್ತು? ಹೀಗೆ ಕೇಳಿದ್ರೆ ಏನಂತ ಹೇಳೋದು ಸ್ವಾಮಿ? ಹೇಗಾಯ್ತು ಅಂದ್ರೆ, ಫ್ಯಾಕ್ಟ್ರಿ ಅಕೌಂಟ್ ಅಲ್ಲಿ ಹಣ ಎಲ್ಲ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿ ಖಾಲಿ ಆಯ್ತು ಅಷ್ಟೇ. ಅಕೌಂಟ್ ಹೇಗೆ ಖಾಲಿ ಆಯ್ತು? ನಿಮ್ಮ ದಾನ ಧರ್ಮದ ಪುಣ್ಯ ಓವರ್ಲೋಡ್ ಆಗಿದ್ರಿಂದ. ಗೋವಿಂದಯ್ಯ, ತೋರ್ಸಪ್ಪ ರಾವ್ ಸಾಹೇಬ್ರಿಗೆ ಅವ್ರ ಪುಣ್ಯದ ಅಕೌಂಟ್ನ. ಯಾಕೆ ಸುಮ್ನಾಗ್ಬಿಟ್ರಿ? ಮಾತಾಡಿ ರಾವ್ ಸಾಹೇಬ್ರೆ. ನೋಡಿದ್ರ ನಿಮ್ಮ ದಾನ ಧರ್ಮದ ಅಕೌಂಟ್ನ? ಹಣಕ್ಕೆ ಮನುಷ್ಯನ ಉಳಿಸೋ ಶಕ್ತಿನೂ ಇದೆ, ಅಳಿಸೋ ಶಕ್ತಿನೂ ಇದೆ. ಇನ್ಮೇಲೆ ನಿಮ್ಮ ಸ್ವಂತ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವೀಗ ಮುಳುಗ್ತಾ ಇರೋರು. ನಿಮ್ಮನ್ನ ಎತ್ತಕ್ಕೆ ಹೋದ್ರೆ ನಾನು ಮುಳುಗ್ಬೇಕಾಗುತ್ತೆ. ನಿಮ್ಮ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ದೇವರ ಒಲವನ್ನು ಪಡೆದರೆ ಲೋಕವನ್ನು ಗೆದ್ದಂತೆ. ನೀವು ಪಡ್ಕೊಂಡು ನೀವು ಗೆದ್ದುಗಳಿ ಸ್ವಾಮಿ, ಯಾರು ಬೇಡ ಅಂತಾರೆ? ನಿಮ್ ಪಾರ್ಟ್ನರ್ಶಿಪ್ ಇಂದ ಹೊರಗೆ ಹೋಗ್ತಾ ಇದ್ದೀನಿ. ಇದುವರೆಗೂ ಬಂದಿರೋ ಲಾಭದಲ್ಲಿ ನನ್ನ ಪಾಲನ ನನಗೆ ಕೊಟ್ಬಿಡಿ. ಈಗ ಇದ್ದಕ್ಕಿದ್ದಂತೆ ಹೊರಟು ಹೋಗ್ತೀನಿ ಅಂದ್ರೆ ಹೇಗೆ? ಬೇಡ, ನೀವೇ ಇಲ್ಲಿಂದ ಹೊರಗಡೆ ಹೋಗ್ಬಿಡಿ ಸ್ವಾಮಿ. ಯಾಕೆ ಅಂದ್ರೆ ನಿಮ್ ಪ್ರಾಫಿಟ್ ಬಂಡವಾಳ ಎರಡೂ ಖಾಲಿ ಆಗ್ಬಿಟ್ಟಿದೆ ನೋಡಿ. ನೀವು ಹೇಳಿದ ಹಾಗೆ ಆಗ್ಲಿ, ನನಗೆ ಇದು ಯಾವುದೂ ಬೇಡ. ಸ್ವಲ್ಪ ಇರಿ ಸ್ವಾಮಿ. ಹೋಗುವುದಕ್ಕೆ ಮುಂಚೆ ನಮ್ ಪಾರ್ಟ್ನರ್ಶಿಪ್ ಡಿಸಾಲ್ವ್ ಡೀಡ್ಗೆ ಸೈನ್ ಮಾಡ್ಬಿಟ್ಟು ಹೋಗಿ. ಗೋವಿಂದಯ್ಯ, ಪೇಪರ್ ಕೊಡಯ್ಯ, ಕೊಡಯ್ಯ. ಇವತ್ತಿಂದ ಈ ಫ್ಯಾಕ್ಟ್ರಿಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಇವತ್ತು ನಮ್ಮಿಬ್ಬರ ಮನಸ್ಸು ಕೆಟ್ಟಿದೆ. ಅದು ಸರಿ ಹೋಗಬೇಕಾದ್ರೆ ಯಾರಾದ್ರೂ ಒಬ್ರು ತ್ಯಾಗ ಮಾಡಲೇಬೇಕು. ಇನ್ನು ಇದರ ಅಗತ್ಯ ನನಗಿಲ್ಲ. ಈ ಕಾರಿನ ಋಣ ತೀರ್ತು. ಇದನ್ನ ತಗೋ, ನನ್ನ ಉಡುಗೊರೆ. ನಮಸ್ಕಾರ. ಅಪ್ಪ, ಅಮ್ಮ, ಅಪ್ಪ, 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 ಅಪ್ಪ ಏನಾಯ್ತಪ್ಪ? ಅಪ್ಪ, ಅಪ್ಪ ಏನಾಯ್ತಪ್ಪ ನಿಮ್ಗೆ? ಅಮ್ಮ, ಏನಪ್ಪ ಶ್ರೀನು? ಅಯ್ಯೋ, ಏನಾಯ್ತು ಅಂದ್ರೆ? ಏನಾಯ್ತು? ಏನಾಯ್ತು ಅಂದ್ರೆ? ಯಾಕೆ? ಅಪ್ಪ, ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ ಶ್ರೀನಿವಾಸ. ರೆಸ್ಟ್ ತಗೊಳ್ಳಿ. ಡಾಕ್ಟರ್, ಇವ್ರಿಗೆ ಏನಾಗಿದೆ? ಏನೂ ಆಗಿಲ್ಲಮ್ಮ. ಮೆಂಟಲ್ ಟೆನ್ಷನ್ ಇಂದ ಸ್ವಲ್ಪ BP ಹೆಚ್ಚಾಗಿದೆ. ಅದಕ್ಕೆ ಏನ್ ಮಾಡ್ಬೇಕು? ನಾನು ಹೇಳಿದಾಗೆ ಸಕ್ಕರೆ ನೀರು ಕೊಡ್ತಾ ಇರಿ. ನಾನು ಆಮೇಲೆ ಬಂದು ನೋಡ್ತೇನೆ. ಸಾಯಂಕಾಲ ಖಂಡಿತ ಬರ್ತೀರಾ? ಬರ್ತೇನಮ್ಮ. ಪ್ರಭು ವೆಂಕಟೇಶ. ಅಮ್ಮ ನೋಡು, ಅಪ್ಪ ದೇವಸ್ಥಾನಕ್ಕೆ ಹೋಗಕ್ ರೆಡಿ ಆಗ್ತಾ ಇದಾರೆ. ಏನು ಅಂದ್ರೆ, ಡಾಕ್ಟರ್ ಎಲ್ಲೂ ಹೋಗ್ಕೂಡ್ದು ಅಂತ ಹೇಳಿದ್ದಾರೆ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ? ಆ ವೆಂಕಟೇಶ್ವರ ಹೊಸ ಆಭರಣಗಳನ್ನ ಹಾಕೊಂಡು ಮಿಂದು ಬೆಳಗುವುದನ್ನ ನಾನು ಕಣ್ತುಂಬ ನೋಡಿ ತೃಪ್ತಿ ಹೊಂದಬೇಕಾಗಿದೆ. ಅದು ನಿಜ ಅಂದ್ರೆ, ಆದ್ರೆ ಸ್ವಲ್ಪ ರೆಸ್ಟ್ ತಗೊಂಡಿದ್ರೆ ಚೆನ್ನಾಗಿತ್ತು. ರೆಸ್ಟ್ ಬೇಕಾಗಿರೋದು ದೇಹಕ್ಕೆ.
ಇವತ್ತು ನಾನು ಹೃದಯ ತುಂಬಿ ಹಾಡಬೇಕು. ಅವನ ಪಾದದ ಬಳಿ ಹೂವಂತೆ ಮಲಗಬೇಕು. ಮನದಲ್ಲಿ ಶಾಂತಿ ತುಂಬ್ಕೋಬೇಕು ಅನ್ನಿಸ್ತಿದೆ. ಮನಸ್ಸಿನ ತುಂಬ ನೋವು, ಯಾತನೆ ತುಂಬಿರುವಾಗ ಅವನ ಸಾನ್ನಿಧ್ಯ ಒಂದೇ ನನಗೆ ಶಾಂತಿ ನೀಡೋದು. ಜೀವನದುದ್ದಕ್ಕೂ ಇಬ್ರು ಅವನಲ್ಲಿ ವಿಶ್ವಾಸ ಇರಿಸಿ ಒಟ್ಟಿಗೆ ಕಷ್ಟ ಸುಖದಲ್ಲಿ ಬಂದಿದ್ದೀವಿ. ಇವತ್ತು ನನ್ನ ತಡಿಬೇಡ. ಛೇ, ನಾನ್ ನಿಮ್ಮನ್ನು ತಡಿತೀನ? ನಿಮ್ಮ ಸ್ಥಿತಿ ನೋಡಿ ಹಾಗೆ ಹೇಳಿದೆ ಅಷ್ಟೇ. ನಿಮ್ಮ ಹೆಜ್ಜೆ ಅನುಸರಿಸೋಳು ನಾನು. ಇವತ್ತು ವೈಕುಂಠ ಏಕಾದಶಿ. ನಿಮ್ಮ ಹಾಡು ಕೇಳೋದಕ್ಕೆ ದೇವಸ್ಥಾನದಲ್ಲಿ ಅದೆಷ್ಟು ಜನ ಕಾದಿರ್ತಾರೋ ಏನೋ. ಹೊರಡಿ, ನಾವು ಬರ್ತೀವಿ. ಅಬ್ಬ, ನೀನು ವೀಣೆ ನುಡಿಸ್ಕೊಂಡು ಆರ್ತಿ ಅಲ್ವಾ? ನನ್ಗದ್ ಕಂಡ್ರೆ ತುಂಬಾ ಇಷ್ಟ. ನಾನು ಜೀವನದಲ್ಲಿ ಮೂರನ್ನೇ ನಂಬಿರೋದು, ಮೂರನ್ನೇ ಇಷ್ಟಪಡೋದು. ಮೊದಲು ಆ ವೆಂಕಟೇಶ್ವರ, ಎರಡನೆಯದು ನೀನು ಮತ್ತು ನಿಮ್ಮಮ್ಮ, ಆಮೇಲೆ ಈ ವೀಣೆ. ಹೇಳಿ, ಸುಧಾರಿಸ್ಕೊಳ್ಳಿ. ಹೇಳಿ, ಮನೆಗೆ ಹೋಗೋಣ. ಹೇಳಿ ಹೇಳಿ. ಬೇಡಿ ನಾಗಪ್ಪನವರೇ, ದಯವಿಟ್ಟು ಈ ಶಾಂತ ವಾತಾವರಣದಿಂದ ನನ್ನ ಕದಲಿಸಬೇಡಿ. ಸಮಾಧಾನ ಮಾಡ್ಕೊಳ್ಳಿ ಗೋವಿಂದ, ಸಮಾಧಾನ ಮಾಡ್ಕೊಳ್ಳಿ. ನೀವು ಮಾಡಿದ ಆಭರಣಕ್ಕೆ ನಾನಿನ್ನೂ ಹಣ ಸಂದಾಯ ಮಾಡಿಲ್ಲ ಅಲ್ವಾ? ಎಂಥ ಮಾತು ಅಂತ ಆಡ್ತೀರ ರಾಯರೇ? ನಾನು ನಿಮ್ಮನ್ನ ಹಣ ಕೇಳಿದ್ನಾ? ನೀವು ಕೇಳಲಿಲ್ಲ. ಆದರೂ ನಾನು ನಿಮಗೆ ಹಣ ಕೊಡಲೇಬೇಕು ನಾಗಪ್ಪ. ತಗೊಳ್ಳಿ. ಛೇ, ಹಣಕ್ಕಾಗಿ ಮನೇನಾ? ನಾನ್ ಮಾಡಿರೋದು ದೇವ್ರ ಕೆಲಸ. ಅಷ್ಟಕ್ಕಾಗಿ ನಿಮ್ಮಿಂದ ಮನೆ ತಗೊಂಡ್ರೆ ವೆಂಕಟೇಶ್ವರ ಮೆಚ್ತಾನ? ಬೇಡ ರಾಯರೇ, ಬೇಡ. ಇಲ್ಲ ನಾಗಪ್ಪ, ನೀವಿದನ್ನ ತಗೊಳ್ಳೇಬೇಕು. ನನಗ್ ಗೊತ್ತು ನೀವು ಮಾಡಿರೋ ಕೆಲಸಕ್ಕೆ ಬರೀ ನನ್ನ ಮನೆ ಸಾಲದು ಅಂತ. ಅದರಲ್ಲಿ ಇರೋದೆಲ್ಲ ನಿಮಗೆ ಸೇರಿದ್ದು. ಇಲ್ಲ ಅನ್ನಬೇಡಿ, ಇಲ್ಲ ಅನ್ನಬೇಡಿ. ಇದರಲ್ಲಿ ನನ್ನ ಸ್ವಾರ್ಥ ಕೂಡ ಅಡಗಿದೆ. ನಾನು ಋಣಮುಕ್ತ ಆಗಬೇಕು. ಹೇಳಿದಾರೆ ವೆಂಕಟೇಶ್ವರ. ನಾನು ನಿನ್ನ ಮಗನು ಅನಾಥರನ್ನಾಗಿ ಮಾಡ್ಬಿಟ್ಟೆ ಅಂತ ಅಳ್ತಿದೀಯಾ ಸುಶೀಲ? ಹಾಗನ್ಬೇಡಿ ಅಂದ್ರೆ ನೀವೇನ್ ಮಾಡಿದ್ರು ನನಗೆ ಸಂತೋಷವೇ. ಸದ್ಯ ನೀವು ಋಣಮುಕ್ತರಾದ್ರಿ ಅಷ್ಟೇ ಸಾಕು. ಕಣ್ಣೀರು ಹಾಕಬೇಡ ಸುಶೀಲ. ಕಾಲದ ಕರೆ ಎಷ್ಟು ಹಿತ. ಇವತ್ತು ವೈಕುಂಠ ಏಕಾದಶಿ. ಹೌದು ಅಂದ್ರೆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಇದು ನನ್ನ ಪುಣ್ಯ. ನಾನೇ ಧನ್ಯ. ಶ್ರೀನಿವಾಸ, ಅಪ್ಪ. ಶ್ರೀನಿವಾಸ, ಏನಪ್ಪ? ಹೋಗಿ ದೇವರ ತೀರ್ಥ ತಗೊಂಡು ಬಾಪ್ಪ. ಆಯ್ತಪ್ಪ. ಹೋಗಪ್ಪ, ಹೋಗು. ಗೋವಿಂದ, ರಾಯರೇ, ಗೋವಿಂದ, ಅಪ್ಪ. ರಾಯರೇ. ಅಪ್ಪ, ಗೋವಿಂದ, ತೀರ್ಥ ತಂದಿನಪ್ಪ. ಅಪ್ಪ, ತೀರ್ಥ ತಂದಿನಪ್ಪ. ಗೋವಿಂದ. ತೀರ್ಥಪ್ಪ. ಇದು ಅಂದ್ರೆ ಅಪ್ಪ. ಗೋವಿಂದ, ಗೋವಿಂದ.
ನಿನ್ನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರು, ನಿನ್ನ ಹೆಸರಿನಲ್ಲಿ ಎಷ್ಟು ದಾನ ಮಾಡಿದ್ರು, ಆದ್ರೂ ನಿನ್ ಕರ್ಣೆ ಬರಲಿಲ್ಲ. ನಮ್ ಮನೇನೆ ಕೊಟ್ಟು ನಿನ್ ತಲೆಗೆ ವಜ್ರ ಕಿರೀಟ ತೋರಿಸ್ರು. ಆದ್ರೆ ನೀನು ಅವ್ರಿಗೇನ್ ಕೊಟ್ಟೆ? ಅವರು ಭಿಕಾರಿಯಾಗಿ ಸಾಯ್ಬೇಕಾಯ್ತು. ನೀನ್ ದೇವ್ರೇ ಅಲ್ಲ, ಬರೀ ಕಲ್ಲು. ಇವತ್ತಿನಿಂದ ನಾನ್ ನಿನ್ ನಂಬಲ್ಲ, ನಿನ್ ಮುಖಾನು ನೋಡಲ್ಲ. ನಿನ್ ಸಹಾಯ ಇದೆ ಸ್ವಂತವಾಗಿ ಕಷ್ಟಪಟ್ಟು ಮುಂದೆ ಬರ್ತೀನಿ. ಇದನ್ನ ನಾಗಪ್ಪನವ್ರು ಕೊಟ್ಬಿಡಪ್ಪ. ಆಯ್ತಮ್ಮ. ಹೀಗೆ ಎಲ್ಲಿಗೆ ಅಂತ ಹೋಗೋದಮ್ಮ? ಗೊತ್ತಿಲ್ಲಪ್ಪ, ಎಲ್ಲ ಅವನಿಚ್ಛೆ. ಅವನು ಯಾವತ್ತೂ ನಮ್ ಕೈ ಬಿಡಲ್ಲ. ನಡಿ ಹೋಗೋಣ. ನೋಡಿ ಆ ಸುಶೀಲಮ್ಮನ ಸ್ಥಿತಿ. ಇವತ್ತು ಅವ್ರೊಬ್ಬ ಮಗನ್ ಸಾಕಿ ಓದ್ಸಕ್ಕೋಸ್ಕರ ಈ ಕೆಲ್ಸ ಎಲ್ಲ ಮಾಡ್ಬೇಕಾದ ಗತಿ ಬಂತು. ಏನೇ ಆದ್ರೂ ಅವ್ರ ಧೈರ್ಯ ಮೆಚ್ಚಬೇಕಾದ್ದೆ. ಯಾಕಪ್ಪ ಅಲ್ಲೇ ನಿಂತ್ಕೊಂಡೆ? ಬಾ, ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋಣ. ನಾ ಬರಲ್ಲ, ಇಲ್ಲೇ ಇರ್ತೀನಿ, ನೀ ಹೋಗ್ಬಾ. ಹಾಗೆಲ್ಲ ಹೇಳ್ಬಾರ್ದಪ್ಪ, ನೀನ್ ಒಳ್ಳೆ ಹುಡುಗ ತಾನೆ. ಬಾಪ್ಪ. ಆ ದೇವ್ರಲ್ಲ, ಕಲ್ಲು, ಬರೀ ಕಲ್ಲು. ಹಾಗನ್ಬೇಡಪ್ಪ, ಬರೀ ಕಣ್ಣಲ್ಲಿ ನೋಡಿದ್ರೆ ಕಲ್ಲು, ಕೆತ್ತಿದ್ರೆ ಮೂರ್ತಿ, ಪೂಜೆ ಮಾಡಿದ್ರೆ ದೇವ್ರು ಕಣಪ್ಪ. ಹಾಗೆಲ್ಲ ಮಾತಾಡಿದ್ರೆ ದೇವ್ರು ಒಳ್ಳೇದ್ ಮಾಡಲ್ಲ ಕಂದ. ಕುಂಕು ಮಾತಾಡಬಾರ್ದು. ಈಗ ತಾನೇ ಏನ್ ಒಳ್ಳೇದ್ ಮಾಡಿದಾನೆ? ಅಪ್ಪ ಅಷ್ಟೆಲ್ಲ ಪೂಜೆ ಮಾಡಿದ್ರು, ಅವ್ರಿಗೆ ಇಂತ ಗತಿ ತಂದಿಟ್ಟ ಆ ದೇವ್ರು? ನಾ ಬರಲ್ಲ. ಶ್ರೀನಿವಾಸ, ನೀನೀಗ ಬರ್ತೀಯೋ ಇಲ್ವೋ? ಅಮ್ಮ, ಯಾಕಮ್ಮ ಅವ್ನು ಹೊಡಿತೀರಾ? ದೇವ್ರ ಮೇಲೆ ಭಕ್ತಿನ ಬಲವಂತವಾಗಿ ಬರೆಸ್ಬಾರ್ದು. ಇವತ್ತಲ್ಲ ನಾಳೆ ಅವನಿಗೆ ದೇವ್ರ ಮೇಲೆ ಭಕ್ತಿ ಬಂದೇ ಬರುತ್ತೆ. ನೀವು ನಡೀರಿ, ದೇವ್ರ ದರ್ಶನ ಮಾಡೋರಂತೆ. ಸ್ವಾಮಿ ವೆಂಕಟೇಶ. ಅಮ್ಮ, ಗ್ರಹಗತಿಗಳು ಚೆನ್ನಾಗಿಲ್ದಿರುವಾಗ ಈ ರೀತಿ ತಾತ್ಕಾಲಿಕವಾದ ತೊಂದರೆಗಳೆಲ್ಲ ಆಗುತ್ತೆ. ನೀವು ಮನ್ಸಿಗೇನು ಬೇಜಾರು ಮಾಡ್ಕೋಬೇಡಿ. ವೆಂಕಟರಮಣ ಸ್ವಾಮಿ ಎಲ್ಲ ಒಳ್ಳೇದ್ ಮಾಡ್ತಾನೆ. ನಾನು ಅವನ್ನೇ ನಂಬಿದ್ದೀನಿ. ತಗೊಳ್ಳಿ ಅಮ್ಮ ಪ್ರಸಾದ. ಬರ್ತೀನಿ. ಸರಿ, ಬರ್ತೀನಮ್ಮ. ತಗೋಪ್ಪ ಪ್ರಸಾದ. ಇದು ಪ್ರಸಾದ ಅಂತ ತಿಂತಾ ಇಲ್ಲ, ಹೊಟ್ಟೆ ಹಸುವಾಗ್ತಾ ಇದೆ ನೋಡು, ಅದಕ್ಕೆ ತಿಂಡಿ ಅಂತ ತಗೊಂಡ್ ತಿಂತಾ ಇದೀನಿ. ಅಮ್ಮ ಅಮ್ಮ, ನಾನ್ ಸ್ಕೂಲ್ ಟೆಸ್ಟ್ ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಮ್ಮ. ಹೌದೇನಪ್ಪ? ಎಲ್ಲ ವೆಂಕಟೇಶ್ವರನ್ ದಯೆ. ಇಲ್ಲ, ಯಾಕಮ್ಮ ಯಾವಲ್ ನೋಡು ಆ ವೆಂಕಟೇಶ್ವರನ್ ದಯೆ, ಆ ವೆಂಕಟೇಶ್ವರನ್ ಕೃಪೆ ಅಂತ ಹೇಳ್ತಾ ಇರ್ತೀಯ? ಹಾಗೇನಾದ್ರೂ ಅವ್ನ್ ದಯೆ ಇದ್ದಿದ್ರೆ ಅಪ್ಪ ಯಾಕೆ ಸಾಯ್ತಾ ಇದ್ರು? ನಾವ್ ಯಾಕೆ ಈ ಸ್ಥಿತಿಗೆ ಬರ್ತಾ ಇದ್ವಿ? ಅವೆಲ್ಲ ಸುಳ್ಳು. ನಾನ್ ಕಷ್ಟಪಟ್ಟು ಓದಿದ್ದಕ್ಕೆ ಫಸ್ಟ್ ರ್ಯಾಂಕ್ ಬಂದಿರೋದು. ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯಪ್ಪ. ತಪ್ಪು ಕಂದ. ಅವ್ರ ಆಯುಸ್ ಮುಗೀತು. ವೆಂಕಟೇಶ್ವರ ಅವ್ರನ್ನ ತನ್ನ ಪಾದಾರವಿಂದಲೇ ಸೇರಿಸ್ಕೊಂಡ. ಇದು ನನ್ನ ಕರ್ಮ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಅದನ್ನೀಗ ಅನುಭವಿಸ್ತಿದ್ದೀನಿ. ಆದ್ರೆ ಅವ್ನು ನನಗೇನು ದ್ರೋಹ ಮಾಡ್ಲಿಲ್ಲಪ್ಪ, ನನಗೇನು ಕಡಿಮೆ ಮಾಡ್ಲಿಲ್ಲ. ನಿನ್ನಂಥ ಮಗನು ಕೊಟ್ಟಿದ್ದಾನೆ. ನೀನ್ ಮಾತ್ರ ಪ್ರತಿ ವರ್ಷವೂ ಪ್ರತಿ ಪರೀಕ್ಷೆಲೂ ಇದೇ ತರ ಫಸ್ಟ್ ರ್ಯಾಂಕ್ ಬರ್ಬೇಕು, ಗೊತ್ತಾಯ್ತಾ? ಓಹೋ, ಅವಾಗ ನಾನು ಓದಿ ದೊಡ್ಡ ಡಾಕ್ಟರ್ ಆಗ್ಬೋದು ಅಲ್ವಮ್ಮ? ಹೌದಪ್ಪ, ಖಂಡಿತ ಆಗ್ತೀಯಾ.
ಅಮ್ಮ ನೀನ್ ಈ ತರ ಕಷ್ಟ ಪಡೋದನ್ನ ನನ್ ಕೈಲಿ ನೋಡಕ್ ಆಗಲ್ಲಮ್ಮ. ನಿನ್ ಸಹಾಯ ಮಾಡೋದಕ್ಕೆ ನಾನು ಇನ್ಮೇಲಿಂದ ಕೆಲಸ ಮಾಡ್ತೀನಮ್ಮ. ಶ್ರೀನಿವಾಸ ಹಾಗೆ ಓದ್ತೀನಮ್ಮ. ಕಂದ, ಪದ್ಮಾ, ಅಪ್ಪ ಎಲ್ಲಿ ಕಂದ? ಅಪ್ಪ ಏನಮ್ಮ? ನಮಸ್ಕಾರ. ನಮಸ್ಕಾರ. ನಾಳೆಯಿಂದ ನನ್ನ ಮಗನಿಗೆ ಪರೀಕ್ಷೆ ಪ್ರಾರಂಭ ಆಗುತ್ತೆ. ಅವನ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ. ತುಂಬಾ ಸಂತೋಷ, ಈಗಲೇ ಮಾಡ್ತೀನಿ. ಹಾ. ಆ ವೆಂಕಟೇಶ್ವರನ ಆಶೀರ್ವಾದ ಇದ್ರೆ ಯಾವುದು ಅಸಾಧ್ಯ ಇಲ್ಲ. ಇದಕ್ಕೆ ನಿಮ್ಮ ಮಗ ಶ್ರೀನಿವಾಸನೇ ಸಾಕ್ಷಿ. MBBS ಮಾಡ್ಬಿಟ್ಟ, MS ಮಾಡ್ಬಿಟ್ಟ. ಇದೆಲ್ಲ ನೀವು ಮಾಡಿದ ಪೂಜಾ ಫಲಮ್ಮ. ಎಲ್ಲ ಅವನ ಅನುಗ್ರಹ. ಬರ್ತೀನಮ್ಮ. ಇವತ್ತು ನಿಮ್ ತಂದೆ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು. ನೀನ್ ದೊಡ್ಡ ಡಾಕ್ಟರ್ ಆಗಿ ನರ್ಸಿಂಗ್ ಹೋಮ್ ಶುರು ಮಾಡ್ತಿದ್ದೀಯ. ಎಲ್ಲ ವೆಂಕಟೇಶ್ವರನ ದಯೆ. ಇಲ್ಲಮ್ಮ, ಇದೆಲ್ಲ ಆಗ್ತಿರೋದು ಆ ದೇವರ ದಯೆಯಿಂದಲ್ಲ, ನಾನು ಪಟ್ಟ ಶ್ರಮದಿಂದ. ದೇವರಲ್ಲಿ ನಂಬಿ ಜನಗಳ ಸೇವೆ ಮಾಡ್ತೀನಿ ಅನ್ನೋ ನಮ್ಮ ತಂದೆಯವರ ಉದ್ದೇಶ ಅರ್ಧದಲ್ಲಿ ನಿಂತೋಯ್ತು. ಆ ದೇವರನ್ನು ನಂಬದೆ ನಾನು ಅದನ್ನು ಪೂರ್ತಿ ಮಾಡಿ ತೋರಿಸ್ತೀನಿ. ಮೇ ಐ ಕಮಿನ್ ಸರ್? ಕಮಿನ್. ಹಲೋ, ಡಾಕ್ಟರ್ ಶ್ರೀನಿವಾಸ್. ಹಲೋ. ನಾನು ಕಾರಂತ್ ಅಂತ. ಓಹೋ. ಕಾರಂತ್ ನರ್ಸಿಂಗ್ ಹೋಮ್ ಗೊತ್ತಿರ್ಬೇಕಲ್ಲ? ಹೌದು. ಅದು ನಂದೇ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಬ್ರಿಲಿಯಂಟ್ ಅಕಾಡೆಮಿಕ್ ಕ್ಯಾರಿಯರ್ ಬಗ್ಗೆ ತುಂಬಾ ಕೇಳಿದೆ. ಹ್ಮ್. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದೆ. ರೈಟ್ ನಾವು ನೀವು ಆಪರೇಷನ್ಸ್ಗೆಲ್ಲ ಯಾವ ನರ್ಸಿಂಗ್ ಹೋಮ್ಗೆ ಹೋಗ್ತಾ ಇದ್ದೀರಾ? ಇಲ್ಲೇ ಹತ್ರದಲ್ಲಿ ನನ್ನ ಫ್ರೆಂಡ್ ಒಬ್ಬನ ನರ್ಸಿಂಗ್ ಹೋಮ್ ಇದೆ, ಡಾಕ್ಟರ್ ಕಾಶಿನಾಥ್ ಅಂತ. ಅಲ್ಲೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಬಿಟ್ಟು ನನ್ನ ನರ್ಸಿಂಗ್ ಹೋಮ್ ನಲ್ಲೇ ಯಾಕೆ ಬಂದಿರಬಾರ್ದು? ಸಿಟಿನಲ್ಲಿ ದೊಡ್ಡ ನರ್ಸಿಂಗ್ ಹೋಮ್ ನಂದೆ. ಹೇಗೂ ಪ್ರಾಕ್ಟೀಸು ತುಂಬಾ ಚೆನ್ನಾಗುತ್ತೆ, ಕೈ ತುಂಬಾ ಹಣನೂ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ಆಫರ್ ಡಾಕ್ಟರ್ ಕಾರಂತ್. ಮನುಷ್ಯನಿಗೆ ಹಣ ಅವಶ್ಯ ನಿಜ, ಆದ್ರೆ ನಾನು ಹಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಡಾಕ್ಟರ್ ಆಗಿದ್ದಲ್ಲ, ಬಡವರ ಸೇವೆ ಮಾಡಬೇಕು ಅನ್ನೋ ಆಸೆನೂ ಇಟ್ಕೊಂಡಿದ್ದೀನಿ. ಅದು ಅಲ್ಲದೆ ನಂದೇ ಒಂದು ನರ್ಸಿಂಗ್ ಹೋಮ್ ಶುರು ಮಾಡಬೇಕು ಅಂತಾನೂ ಇದ್ದೀನಿ. ಬ್ಯಾಂಕಿನ ಲೋನು ಸ್ಯಾಂಕ್ಷನ್ ಆಗಿದೆ. ಇವರು ಮಿಸ್ಟರ್ ವಿಜಯ್ ಕುಮಾರ್ ಅಂತ ನಮ್ಮ ಆರ್ಕಿಟೆಕ್ಟ್. ಈ ಹಿಂದಿದ್ದವರೆಲ್ಲ ನಮ್ಮ ಸ್ಟಾಫ್. ಇವರು ಮಿಸ್ಟರ್ ಶೆಟ್ಟಿ, ನಮ್ಮ ಬ್ಯಾಂಕ್ ಮ್ಯಾನೇಜರ್. ಮಿಸ್ಟರ್ ಪದ್ಮನಾಭ್, ಮಿಸ್ಟರ್ ರಾಮಸ್ವಾಮಿ, ಮಿಸ್ಟರ್ ನಾರಾಯಣ ರಾವ್, ಡಾಕ್ಟರ್ ಶೀಲಾ. ನಮಸ್ಕಾರ. ಇವರು ಡಾಕ್ಟರ್ ವನಜಾ ಅಂತ.
ಎಲ್ಲಿ ಹೋಗ್ತಿದ್ಯಮ್ಮ? ದೇವಸ್ಥಾನಕ್ಕಪ್ಪ. ನಿನಗೆ ಹುಷಾರಿಲ್ಲ, ಎಲ್ಲೂ ಓಡಾಡದೆ ರೆಸ್ಟ್ ತಗೋ ಅಂತ ಹೇಳಿದ್ನೋ ಇಲ್ಲೋ? ಒಂದೆರಡು ದಿವಸ ದೇವಸ್ಥಾನಕ್ಕೆ ಹೋಗದೆ ಇದ್ರೆ ಏನೂ ಆಗಲ್ಲ. ಔಷಧಿ ತಗೊಂಡು ಸುಮ್ಮನೆ ಮಲ್ಕೊಮ್ಮ. ಪ್ರತಿದಿನ ಒಂದ್ಸಲವಾದ್ರೂ ವೆಂಕಟೇಶ್ವರನ ದರ್ಶನ ಮಾಡದಿದ್ರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇರಲ್ಲಪ್ಪ. ನಾನು ಹುಷಾರಾಗಿದ್ದೀನಿ. ಅಮ್ಮ, ನಾನು ಡಾಕ್ಟ್ರು. ನಿನ್ನ ಸ್ಥಿತಿ ಹೇಗಿದೆ ಅಂತ ನನ್ಗೆ ಗೊತ್ತಾಗಲ್ವಾ? ನೀನ್ ನನ್ನ ಜೊತೆಯಲ್ಲಿರೋವಾಗ ನನಗೇನಪ್ಪ ಭಯ? ಸರಿ, ನಡಿ. ನೀನು ಹೋಗ್ಬಿಟ್ ಬಾ ಅಮ್ಮ. ಸರಿನಪ್ಪ. ಶ್ರೀನಿವಾಸ, ನೀನಿಲ್ಲಿ. ವೆಂಕಟೇಶ್ವರನಿಗೆ ನನ್ನ ಪ್ರಾರ್ಥನೆ ಕೇಳಿಸ್ತು. ಅವರು ಹಾಡ್ತಾ ಇದ್ರು, ನಾನು ಕೇಳ್ತಾ ಒಳಗ್ ಬಂದ್ಬಿಟ್ಟೆ. ಹೋಗೋಣ. ಅಮ್ಮ, ನಮ್ಮ ಹೊಸಮನೆ ಕೆಲಸ ಮುಗಿತಾ ಬಂತು. ಮುಗಿದ ತಕ್ಷಣ ನಾವು ಅಲ್ಲಿಗೆ ಹೋಗೋಣ. ನಾನ್ ಬರೋಲ್ಲ. ಯಾಕೆ? ನಾನು ಒಬ್ಳೆ ಆ ಮನೆಗೆ ಬರೋದು ನನಗಿಷ್ಟವಿಲ್ಲ. ಅಂದ್ರೆ ಅಂದ್ರೆ ನಿನಗೆ ಮದುವೆ ಮಾಡಿ ಸೊಸೆ ಜೊತೆನೆ ಆ ಮನೆಗೆ ಹೋಗೋದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀನ್ ತೀರ್ಮಾನ ಮಾಡಿದ ಆ ಕ್ಷಣಕ್ಕೆ ಸೊಸೆ ಆಗೋಕೆ ಯಾರು ರೆಡಿ ಇದ್ದಾರೆ? ಅದನ್ನು ನೋಡಿಟ್ಟಿದ್ದೀನಿ. ನೀನು ಒಪ್ಪಿಗೆ ಕೊಡ್ಲಿ ಅಂತ ಸುಮ್ಮನಿದ್ದೀನಿ. ಸದ್ಯ ಯಾರನ್ನೋ ಕರ್ಕೊಂಡ್ ಬಂದು ಇವಳೇ ನನ್ನ ಸೊಸೆ ಅಂತ ಹೇಳಿಲ್ವಲ್ಲ. ನಾನ್ ನೋಡ್ದವಳನ್ನ ಕರ್ಕೊಂಡ್ ಬಂದ್ ಹಾಗೆ ಹೇಳಿದ್ದಿದ್ರು ನೀನ್ ಸುಮ್ಮನಿರ್ತಿದ್ದೆ ಕಣೋ. ಓ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಅಲ್ಲೇಡಮ್ಮ. ಪದ್ಮಾ, ನೋಡಮ್ಮ, ಸುಶೀಲಮ್ಮನವ್ರು ಬಂದಿದ್ದಾರೆ. ಬನ್ನಿ, ಕೂತ್ಕೊಳ್ಳಿ. ನಮ್ ಶ್ರೀನಿವಾಸನ ಮದುವೆ ವಿಚಾರ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಅಂದ್ರೆ ಅಂದ್ರೆ ನಮ್ ಶ್ರೀನಿವಾಸ ನಿಮ್ ಮಗಳನ್ನು ಬಹಳ ಇಷ್ಟಪಟ್ಟಿದ್ದಾನೆ. ನನಗೂ ಅವಳ ಗುಣ, ನಡತೆ, ದೈವ ಭಕ್ತಿ ತುಂಬಾ ಹಿಡಿಸಿದೆ. ನೀವು ಅವಳು ಒಪ್ಪೋದಾದ್ರೆ ಅವಳನ್ನ ನಾನು ಸೊಸೆಯಾಗಿ ತಂದ್ಕೊಳ್ಬೇಕು ಅಂತಿದ್ದೀನಿ. ನನ್ನ ಸಂತೋಷ ಹೇಗೆ ವ್ಯಕ್ತಪಡಿಸ್ಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಇಷ್ಟು ವರ್ಷ ವೆಂಕಟೇಶ್ವರನ ಪೂಜೆ ಮಾಡಿದ್ದಕ್ಕೆ ಆ ದೇವ್ರು ಇವತ್ತು ಕಣ್ಣು ಬಿಟ್ಟ. ನನ್ನ ಮಗಳು ನಿಮ್ಮನೆ ಸೊಸೆಯಾಗಿ ಬರೋದಕ್ಕೆ ನಾನು ಅದು ಎಷ್ಟು ಪುಣ್ಯ ಮಾಡಿದ್ನು. ಕೊಡಮ್ಮ. ಎಲ್ಲ ನೀವೇ ಹೇಳ್ತಿದ್ದೀರಲ್ಲ, ಪದ್ಮನ್ ಒಂದ್ ಮಾತು ಕೇಳ್ಬಿಟ್ಟಿದ್ರೆ? ಏನಮ್ಮ ಪದ್ಮ, ಸುಶೀಲಮ್ಮನವ್ರು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ತಾನೆ? ನೋಡಿದ್ರಾ, ನಾನು ಹೇಳಿಲ್ವೇ? ಮದ್ವೆನ ನಿಮ್ಗೆ ಹೇಗೆ ಅನುಕೂಲವಾಗುತ್ತೋ ಹಾಗೆ ಮಾಡ್ಕೊಡಿ. ಮುಖ್ಯ ಅವಳು ನನ್ಗೆ ಸೊಸೆಯಾಗಿ ಬರ್ಬೇಕು ಅಷ್ಟೇ. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಮದುವೆಗೆ ಏರ್ಪಾಡು ಮಾಡಿ. ವೆಂಕಟೇಶ್ವರ, ನಮ್ಮಿಬ್ಬರು ಮದುವೆ ಆದ್ರೆ ನಾವಿಬ್ಬರು ನಿನ್ನ ದರ್ಶನಕ್ಕೆ ತಿರುಪತಿಗೆ ಬಂದು ಸೇವೆ ಸಲ್ಲಿಸ್ತೀವಿ. ಇದೇಮ್ಮ ನಮ್ಮ ಮನೆ. ಮನೆ ಪೂರ್ತಿ ಫರ್ನಿಶ್ ಮಾಡಿಟ್ಟಿದ್ದೀನಿ. ವಾಸಕ್ಕೆ ಬರೋದಷ್ಟೇ ಬಾಕಿ. ಆ ಕಡೆ ನಿನ್ನ ರೂಮು, ಇದು ನನ್ನ ರೂಮು, ಇದೇ ಹಾಲ್. ಹೇಗಿದೆ ಅಮ್ಮ? ತುಂಬಾ ಚೆನ್ನಾಗಿದೆಪ್ಪ. ಇವತ್ತು ನಿಮ್ ತಂದೆ ಇದ್ದಿದ್ರೆ ಇದನ್ನೆಲ್ಲ ನೋಡಿ ಎಷ್ಟು ಸಂತೋಷ ಪಡ್ತಿದ್ರು. ಬಾಮ್ಮ.
ಸರಿ, ಪೂಜೆ ರೂಮ್ ಮಾತ್ರ ಯಾಕೆ ಖಾಲಿ ಬಿಟ್ಟಿದ್ಯಾ? ಆ ಕಲ್ಲು ಪೇಪರ್ ಮೇಲಿರೋ ದೇವರುಗಳನ್ನು ತಂದು ಇಲ್ಲಿಡೋ ಅವಶ್ಯಕತೆ ನನಗ್ ಕಾಣ್ಲಿಲ್ಲ. ಛೆ, ಹಾಗೆ ಹೇಳ್ಬೇಡಪ್ಪ. ದೇವ್ರಿಲ್ಲದ ಮನೆ ಮನೆ ಅಂತ ಅನ್ಸ್ಕೊಳ್ಳಲ್ಲ. ನೋಡಮ್ಮ, ಈ ಮನೇನ ಕಷ್ಟಪಟ್ಟು ಕಟ್ಸಿರೋದು ನಾನು. ಅದಕ್ಕೆ ಯಾವ ದೇವರು ಏನೂ ಮಾಡ್ಲಿಲ್ಲ. ಇವತ್ ನಾನು ಈ ಸ್ಥಿತಿಲಿ ಇರೋದಕ್ಕೆ ನೀನ್ ಕಾರಣ ಹೊರತು ಬೇರೆ ಯಾರೂ ಅಲ್ಲ. ಅದಕ್ಕೆ ಈ ಮನೆಯಲ್ಲಿ ನಿನ್ನ ಬಿಟ್ಟು ಯಾವ ದೇವರಿಗೂ ಸ್ಥಾನ ಇಲ್ಲ. ಶ್ರೀನಿವಾಸ, ನಿನಗೆ ನಾನ್ ದೊಡ್ಡವಳಿರಬಹುದು, ಆದ್ರೆ ಎಲ್ರಿಗೂ ದೊಡ್ಡವನು ಆ ದೇವ್ರಪ್ಪ. ಅಮ್ಮ, ನಿನ್ನತ್ರ ನಾನೇನಾದ್ರೂ ಹೇಳಿ ನಿನ್ನನ್ನು ಒಪ್ಸೋಕ್ ನನ್ನಿಂದ ಆಗಿದೆಯೇ? ನಿನಗೇನ್ ಇಷ್ಟನೋ ಹಾಗೆ ಮಾಡು. ಪದ್ಮ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತಾರೆ. ಇನ್ಮೇಲೆ ನೀನ್ ಅವ್ರ ಮನೆಗೆ ಸೇರಿದಳು. ಆ ಮನೆನೇ ನಿನ್ ಮನೆ. ನಿನ್ನ ಗಂಡನೇ ನಿನಗೆ ಸರ್ವಸ್ವ ಅಮ್ಮ. ನಿನ್ನ ಗಂಡ ನಿಮ್ಮತ್ತೆ ಮನಸ್ಸು ನೋವಾಗದೆ ಇದ್ದಾಗ ನಡ್ಕೊಮ್ಮ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾನೆ. ಪದ್ಮನ್ ವಿಷಯದಲ್ಲಿ ನೀವೇನು ಯೋಚನೆ ಮಾಡಬೇಡಿ. ಅವಳನ್ನ ನನ್ನ ಹೆತ್ತ ಮಗಳಿಗಿಂತಲೂ ಹೆಚ್ಚಾಗಿ ನಾನು ನೋಡ್ಕೋತೀನಿ. ನಡಿಯಪ್ಪ. ಬರ್ತೀನಪ್ಪ. ಬಾ ಪದ್ಮ, ಬರ್ತೀವಿ. ಯಾಕಮ್ಮ ಇಷ್ಟು ಬೇಗ ಎದ್ದು ಬಂದೆ? ಮನೆ ಕೆಲಸ ಮಾಡೋಕೆ. ಇನ್ಮೇಲೆ ನೀವು ಹಾಯ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ, ಎಲ್ಲ ನಾನ್ ನೋಡ್ಕೋತೀನಿ. ಈಗಲೇ ಯಾಕಮ್ಮ ಈ ಜವಾಬ್ದಾರಿ ಎಲ್ಲ? ಹೊಸದಾಗಿ ಮದುವೆ ಆಗಿದೆ, ನೀವಿಬ್ರು ಸ್ವಲ್ಪ ದಿವಸ ಹಾಯಾಗಿರಿ. ಆಮೇಲೆ ಇದ್ದೇ ಇದೆ ಮನೆ ಕೆಲಸ ಮಾಡೋದು. ಕಾಫಿ ತಗೊಮ್ಮ. ನಾನ್ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚೋವರೆಗೂ ಒಂದ್ ತೊಟ್ಟು ನೀರು ಕುಡಿಯಲ್ಲತ್ತೆ. ನಾನ್ ಸ್ನಾನ ಮಾಡ್ಕೊಂಡು ಬರ್ತೀನಿ. ಹೇಳ್ರಿ ರೀ, ಹೇಳ್ರಿ. ಬೆಳಕರ್ದು ಎಷ್ಟೊತ್ತಾಯ್ತು? ಹೇಳಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀನು ಬಾ. ಏನ್ರಿ ಇದು? ಬಿಡಿ, ಏನಿದು ಬೆಳಗ್ಗೆ? ಹೇಳಿ. ಎದ್ದು ಮೊದಲು ಸ್ನಾನ ಮಾಡಿ. ಹೇಳ್ರಿ. ಅದನ್ನು ಯಾರಿಲ್ಲಿ ತಂದಿಟ್ರು? ನಾನೇ. ಎದ್ದ ತಕ್ಷಣ ದರ್ಶನ ಮಾಡೋಕೆ ಇಲ್ಲಿ ದೇವರೇ ಇರ್ಲಿಲ್ಲ, ಅದಕ್ಕೆ ತಂದಿಟ್ಟೆ. ಅದೆಲ್ಲ ಸರಿ ಹೋಗಲ್ಲ ನನಗೆ. ಅದನ್ನು ತೆಗೆದು ಹೊರಗಿಡು. ಅದನ್ನು ತೆಗೆದು ಹೊರಗಿಡು ಅಂದೆ. ನೀನ್ ತೆಗೆದೆ ಹೋದ್ರೆ ನಾನೇ ಹೋಗಿ ತೆಗಿತೀನಿ. ಎಂಥದೂ ಇಲ್ಲ. ಈ ರೂಮನ್ನ ನನ್ನಿಷ್ಟದ ಹಾಗೆ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನಿನ್ನ ದೇವರು ಅದು ಇದು ಅಂತ ತಂದು ಇದನ್ನು ಕೆಡಿಸ್ಬೇಡ. ಇದಕ್ಕೋಸ್ಕರ ಬೇರೆ ಪೂಜಾ ರೂಮ್ ಇದೆ, ಅಲ್ಲಿ ಏನ್ ಬೇಕಾದ್ರೂ ಮಾಡ್ಕೊ. ಅದು ಅದ್ರ ಪಾಡಿಗೆ ಅಲ್ಲಿದ್ರೆ ಏನ್ ತೊಂದ್ರೆ ನಿಮ್ಗೆ? ಬೆಳಗ್ಗೆ ಎದ್ದ ತಕ್ಷಣ ದೇವರ ದರ್ಶನ ಮಾಡೋದು ಒಳ್ಳೇದು ಅಂತ. ಅದರಲ್ಲೆಲ್ಲ ನನಗೆ ನಂಬಿಕೆ ಇಲ್ಲ. ಹೇಳ್ದಷ್ಟು ಮಾಡು. ಇದನ್ನ ತೆಗೆದು ಹೊರಗಾಕು. ಪದ್ಮ, ಅವ್ರ ತಂದೆ ಹೋದಾಗ್ಲಿಂದಾನು ಅವನು ಹೀಗೇನೆ. ನೀನೇನು ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡಮ್ಮ. ಅವನಿಗೂ ಬೇಜಾರಾಗೋದು ಬೇಡ.
ಈ ದೇವ್ರನ್ನ ತಗೊಂಡು ಹೋಗಿ ದೇವ್ರ ಮನೇಲಿಡು. ನಿಮ್ಮ ಮಾವನವರಿದ್ದಾಗ ಪ್ರತಿ ವರ್ಷನೂ ಈ ರಥಸಪ್ತಮಿ ದಿನ ಅವ್ರ ಫ್ಯಾಕ್ಟ್ರಿಯಲ್ಲಿರೋ ಎಲ್ರಿಗೂ ಈ ಪ್ರಸಾದ ಹಂಚ್ತಿದ್ರು. ಅವ್ರು ಹೋದ್ಮೇಲೆ ಅದನ್ನ ಅವನು ಹಾಗೆ ನಡೆಸ್ಕೊಂಡು ಬರ್ತಾನೆ ಅಂದ್ಕೊಂಡಿದ್ದೆ. ಆದ್ರೆ ಅದಾಗಿದ್ದೇ ಬೇರೆ, ಅದು ನಿಂತೇ ಹೋಯ್ತು. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಿ? ಅದನ್ನ ಈಗಲೂ ಮುಂದುವರಿಸಿದ್ರೆ ಆಯ್ತು. ಅಂದ್ರೆ ಇವತ್ತು ನಾನು ಹಂಚ್ತೀನಿ. ಸರಿ, ಆದ್ರೆ ಯಾರಿಗೆ? ನಮ್ಮ ನರ್ಸಿಂಗ್ ಹೋಮ್ನವ್ರಿಗೆ. ಇದರಿಂದ ಮಾವನವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ, ನಿಮ್ಮ ಮನಸ್ಸಿಗೂ ಸಮಾಧಾನ, ಅಲ್ಲಿ ನರಳ್ತಾ ಇರೋ ರೋಗಿಗಳಿಗೂ ನೆಮ್ಮದಿ ಸಿಗುತ್ತೆ. ಎಷ್ಟು ಚೆನ್ನಾಗಿ ಎಲ್ಲಾನು ಅರ್ಥ ಮಾಡ್ಕೋತೀಯಮ್ಮ. ಸರಿ, ಹಾಗೆ ಮಾಡು. ಪ್ರಸಾದ ತಗೊಳ್ಳಿ. ಏನು? ಇವತ್ತು ರಥಸಪ್ತಮಿ, ವೆಂಕಟೇಶ್ವರ ಪ್ರಸಾದ. ಸರಿಮ್ಮ, ಬಹಳ ಒಳ್ಳೇದು. ನಮಸ್ಕಾರಮ್ಮ. ನಮಸ್ಕಾರ ಮಂಜು. ಪ್ರಸಾದ ತಗೊಳ್ಳಿ. ಔಷಧಿಯಿಂದ ವಾಸಿ ಆಗದೆ ಇರೋ ಎಷ್ಟೋ ರೋಗಗಳು ಈ ದೇವರ ಪ್ರಸಾದದಿಂದ ವಾಸಿ ಆಗುತ್ತೆ. ಇದು ಹಾಸ್ಪಿಟಲ್ ನಲ್ಲಿ 10 ವರ್ಷ ಸರ್ವಿಸ್ ಅಲ್ಲಿ ನನ್ನ ಅನುಭವ. ಗೋವಿಂದ, ತಗೊಳ್ಳಿ. ಏನ್ ಮಾಡ್ತಿದ್ದಿ ಪದ್ಮ? ಇಲ್ಲಿ ಬಂದು ಲಡ್ಡು ಹಂಚು ಅಂತ ನಿನ್ಗೆ ಯಾರು ಹೇಳಿದ್ರು? ಇವತ್ತು ರಥಸಪ್ತಮಿ ಅಲ್ವಾ, ಅದಕ್ಕೆ ಎಲ್ರಿಗೂ ಪ್ರಸಾದ ಹಂಚ್ತಿದ್ದೀನಿ. ನೀವು ತಗೊಳ್ಳಿ. ರಥಸಪ್ತಮಿ, ಗೋಕುಲಾಷ್ಟಮಿ ಅನ್ನೋದಕ್ಕೆ ಇದೇನು ದೇವಸ್ಥಾನ ಅಲ್ಲ. ಪ್ರಸಾದ ಇದು ಅದು ಅಂತ ನಿನ್ನೇನೋ ಹಂಚಿ ಪೇಷಂಟ್ಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆಗಾರರು? ದೇವರ ಪ್ರಸಾದ ತಿಂದ್ರೆ ಅದರಿಂದ ಏನು ಕೆಟ್ಟದಾಗಲ್ಲ. ನನಗೆ ಹೇಳ್ಕೊಡಕ್ ಬರ್ಬೇಡ. ತಿನ್ಬಿಟ್ರೇನ್ರಿ ಆ ಲಡ್ಡುನ? ಹೌದು ಡಾಕ್ಟ್ರೆ, ವೆಂಕಟೇಶ್ವರನ ಪ್ರಸಾದ ಹ್ಯಾಕ್ ಬೇಡ ಅನ್ನೋದು. ಲಾಡು ತಿಂದ್ಬಿಟ್ಟೆ. ಡಯಾಬಿಟಿಕ್ ಪೇಷಂಟ್ ನೀವು, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಡಾಕ್ಟರ್ ವನಜ, ಈ ಪೇಷಂಟ್ ಅನ್ನು ಅಬ್ಸರ್ವೇಷನ್ ಅಲ್ಲಿಟ್ಟು ಗಂಟೆಗೊಂದ್ಸಲ ಟೆಸ್ಟ್ ಮಾಡಿ ನನಗೆ ರಿಪೋರ್ಟ್ ಕಳಿಸ್ತಾ ಇರಿ. ಓಕೆ ಡಾಕ್ಟರ್. ಏನ್ ನೋಡ್ತಾ ನಿಂತಿದ್ದೀಯಾ? ನಿನ್ ಪ್ರಸಾದ ಹಂಚಿದ್ದು ಸಾಕು, ಹೋಗು ಮನೆಗೆ. ಇನ್ನೊಂದು ಗಳಿಗೆ ನೀನು ನಿಂತ್ಕೊಂಡ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಯಾಕಮ್ಮ, ಏನಾಯ್ತು? ಏನಾಯ್ತು ಹೇಳಮ್ಮ. ನಾನು ಪ್ರಸಾದ ಹಂಚ್ತಿದ್ರೆ ಇವ್ರು ಬಂದು ನಿಲ್ಸಿ ಎಲ್ರಾದ್ರೂ ಏನೇನೋ ಅಂದು ನನ್ನ ಕಲ್ಸ್ಬಿಟ್ರಲ್ಲಿದ್ದ. ಅವನ್ ದೇವ್ರನ್ನ ನಂಬ್ತಿದ್ರು, ಹೀಗ್ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಸಮಾಧಾನ ಮಾಡ್ಕೊಮ್ಮ, ಅದನ್ನೇ ಮನಸ್ಸಿಗೆ ಹಚ್ಕೋಬೇಡ. ಅವನ್ ಬರ್ಲಿ, ನಾನು ಅವನಿಗೆ ಹೇಳ್ತೀನಿ. ಶ್ರೀನಿವಾಸ, ಬಾಯ್ಲಿ. ಯಾಕೋ ಅವಳ ನರ್ಸಿಂಗ್ ಹೋಮ್ ನಿನ್ ಬೈದ್ ಕಳ್ಸಿದೀಯಾ? ಮತ್ತಿನ್ನೇನ್ ಮಾಡೋದು? ನರ್ಸಿಂಗ್ ಹೋಮಿಗೆ ಬಂದು ಪೇಷಂಟ್ ಗಳಿಗೆಲ್ಲ ಪ್ರಸಾದ ಪ್ರಸಾದ ಅಂತ ಏನೇನಲ್ಲ ಅನ್ಹೈಜಿನಿಕ್ ಲಡ್ಡು ಹಂಚಿ ನಾಳೆ ಯಾರಾದ್ರೂ ಸತ್ತೋದ್ರೆ ಪೊಲೀಸ್ನವ್ರು ಬಂದು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಆಗ ಯಾವ ದೇವರು ಬರೋದಿಲ್ಲ. ಹಾಗಾದ್ರೆ ನೀವು ಕೂಡ ಔಷಧಿಯಿಂದಾನೇ ಎಲ್ಲ ರೋಗಗಳು ವಾಸಿ ಆಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಎಸ್, ಖಂಡಿತ. ನೋ, ನಿಮ್ಮ ಡಾಕ್ಟರ್ಗಳಿಗೆ ಮೀರಿದ ಶಕ್ತಿನೇ ಇಲ್ಲ ಅನ್ನೋ ಹಾಗಿದ್ರೆ ಈ ಪ್ರಪಂಚದಲ್ಲಿ ಇನ್ನೂ ಔಷಧಿಯನ್ನ ಕಂಡು ಹಿಡದೇ ಇರೋ ರೋಗಗಳೇ ಇರ್ತಾ ಇರ್ಲಿಲ್ಲ. ಹೌದಾ? ಯಾಕೆ
ಯಾಕೆ ಸುಮ್ನಾದ್ರಿ? ನಿಜ ಅಂತ ತಾನೆ? ಆ ಶಕ್ತಿ ಮೀರ್ ನಿಲ್ಲೋದಕ್ಕೆ ಯಾವ ಮನುಷ್ಯನಿಂದಲೂ ಸಾಧ್ಯವಿಲ್ಲ. ಅದರ ರೂಪವೇ ದೇವರು. ಇನ್ನೂ ನೀವು ನಂಬದೆ ಹೋದ್ರೆ ಅದು ನಿಮ್ ಮೂರ್ತನ ಅಷ್ಟೇ. ಮೂಢರಾಗಿ ಆ ದೇವರನ್ನು ನಂಬಿದ್ದಕ್ಕೆ ಅಪ್ಪನಿಗೆ ಏನು ಗತಿ ಆಯ್ತು ಗೊತ್ತಾ ನಿನಗೆ? ಅವ್ರು ಹೋದ್ಮೇಲೆ ನಾವು ಎಂಥ ಚಿಂತಾಜನಕ ಸ್ಥಿತಿಗೆ ಬರ್ಬೇಕಾಯ್ತು ಅದು ಗೊತ್ತಾ ನಿನಗೆ? ಕಷ್ಟನೇ ಅನುಭವಿಸ್ಬೇಕು ಅಂದ್ಮೇಲೆ ದೇವರನ್ನೇ ಯಾಕೆ ನಂಬಬೇಕು? ಕಷ್ಟಗಳನ್ನ ಅನುಭವಿಸಿ ಮನುಷ್ಯನಿಗೆ ಜೀವನ ಅಂದ್ರೆ ಏನು ಅನ್ನೋದು ಅರ್ಥ ಆದಾಗ್ಲೇನೆ ಒಂದು ವ್ಯಕ್ತಿತ್ವ ಅನ್ನೋದು ರೂಪುಕೊಳ್ಳೋದು. ನಿನ್ನ ಗೊಡ್ಡು ಪುರಾಣ ನಿನ್ನ ಹತ್ರನೇ ಇಟ್ಕೋ, ನನಗೆ ಬೇಕಾಗಿಲ್ಲ. ಎಸ್, ಹಲೋ, ನಾನು ವಂಜಾ ಮಾತಾಡ್ತಿರೋದು. ಹೇಳಿ ಡಾಕ್ಟರ್. ನೀವು ಅಬ್ಸರ್ವೇಷನ್ ಇರ್ಲಿ ಅಂತ ಹೇಳಿದ್ರಲ್ಲ, ಆ ಪೇಷಂಟ್ ನ ಟೆಸ್ಟ್ ಮಾಡಿದ ರಿಪೋರ್ಟ್ ಈಗ ಬಂತು. ಏನಂತ? ಕ್ವೈಟ್ ಸರ್ಪ್ರೈಸಿಂಗ್. ಇಟ್ಸ್ ನಾರ್ಮಲ್. PPBS 180. ಮುಂಚೆ ಇದ್ದಿದ್ದು 400. ಕರೆಸ್ಪಾಂಡಿಂಗ್ ಯೂರಿನ್ ಶುಗರ್ ಓನ್ಲಿ ಟ್ರೇಸಸ್. ಇಂಪಾಸಿಬಲ್. ಇನ್ಫ್ಯಾಕ್ಟ್ ಐ ಎಕ್ಸ್ಪೆಕ್ಟೆಡ್ ಕಾಂಪ್ಲಿಕೇಶನ್ಸ್. ಜಾಸ್ತಿ ಆಗೋದಿರ್ಲಿ, ಹಿಂದೆ ಇದ್ದ ಲೆವೆಲ್ ನಾರ್ಮಲ್ ಬರ್ತಾ ಇದೆಯಲ್ಲ. ನಾರ್ಮಲ್? ಆರ್ ಯು ಶೋರ್? ನಾನ್ ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ರಿಪೋರ್ಟ್ ಕಳಿಸ್ಲಾ? ಬೇಡ ಬೇಡ, ನಾನೇ ಬರ್ತೀನಿ. ಹಾ, ಬರೋಕ್ ಮುಂಚೆ ನಿಮ್ ಹೆಂಡತಿನ ಇಲ್ಲಿ ಹಾಗಂದಿದ್ದಕ್ಕೆ ಸಾರಿ ಹೇಳ್ಬಿಟ್ ಬನ್ನಿ. ಸರಿ ಸರಿ. ನರ್ಸಿಂಗ್ ಹೋಮ್ ಇಂದ ತಾನೇ ಫೋನ್ ಬಂದಿದ್ದು? ಪ್ರಸಾದ ತಿಂದ ರೋಗಿಗೆ ವಾಸಿ ಆಗಿದೆ ಅಲ್ವಾ? ಇಷ್ಟು ದಿನಗಳಿಂದ ನಿಮ್ಮ ಔಷಧಿ ಏನ್ ಮಾಡ್ಲಿಕ್ಕಾಗ್ಲಿಲ್ವೋ ಅದನ್ನ ಪ್ರಸಾದ ಒಂದೇ ದಿನದಲ್ಲಿ ಮಾಡಿ ತೋರಿಸಿದೆ. ಇದಕ್ಕೇನ್ ಹೇಳ್ತೀರಾ? ಕಾಕತಾಳೀಯ ಅಷ್ಟೇ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಕೋ ಇನ್ಸಿಡೆನ್ಸ್ ಅಂತಾರೆ. ಹಳೆ ಕಾಲದವರು ಬಹುಶಃ ಯೋಗ ಯೋಗ ಅನ್ನಬಹುದು. ನೀನ್ ಏನ್ ಬೇಕಾದ್ರೂ ಅನ್ನು. ಪದ್ಮ, ಅವನು ಬದಲಾಯಿಸೋದಕ್ಕೆ ನಾನು ಎಷ್ಟೋ ಪ್ರಯತ್ನ ಪಟ್ಟೆ. ನೀನ್ ಈಗ ಶುರು ಮಾಡಿದ್ದೀಯ. ಏನಾಗುತ್ತೋ ಏನೋ ಅಮ್ಮ. ಇಲ್ಲ ಅತ್ತೆ, ಇವತ್ತೇ ನಾನು ನಿರ್ಧಾರನ ತಗೋತಿದ್ದೀನಿ. ಅವ್ರನ್ನ ಬದಲಾಯಿಸ್ತೀನಿ ಅಂತ. ಅವ್ರ ದೇವ್ರನ್ನ ನಂಬೋ ಹಾಗೆ ಮಾಡಿ ನನ್ನ ನಿಮ್ಮ ಹರಕೆ ಅಂತ ಪ್ರಾಣ ಕೊಟ್ಟಾದ್ರೂ ಸರಿ, ಅವ್ರನ್ನ ತಿರುಪತಿ ಕರ್ಕೊಂಡು ಹೋಗ್ತೀನಿ. ಆ ವೆಂಕಟೇಶ್ವರ ಮಹಿಮೆ ಏನು ಅಂತ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡೇ ಮಾಡ್ತೀನಿ. ಡಾಕ್ಟ್ರೇ, ನರ್ಸಮ್ಮ, ಯಾಕೆ ಸುಮ್ನೆ ಕಿರ್ಸ್ಕೋತೀರಾ? ಇದು ಆಸ್ಪತ್ರೆ. ಡಾಕ್ಟರ್ ಹೇಳಿದ್ರು ಸರ್, ಇದನ್ನ ಬಿಸ್ತೀನಿ ಅಂತ. ಡಾಕ್ಟರ್ ಹೇಳಿದ್ರ? ಈ ಕೆಲ್ಸನ ನಾನು ಮಾಡ್ತೀನಿ. ತಾಳೋ, ಬಂದೆ. ಸರ್, ಡಾಕ್ಟರ್ ಹೇಳಿದ್ದು ಬ್ಯಾಂಡೇಜ್ ಬಿತ್ತೀನಿ ಅಂತ ಸರ್, ಕಾಲ್ ಕತ್ತರಿಸ್ತೀನಿ ಅಂತ ಅಲ್ಲ ಸರ್. ಯಾಕೆ ಹೇಳ್ತೀರಾ ಸುಮ್ನೆ? ಭಯ ಆಗ್ತಿದೆ ಸರ್. ನನ್ನ ಲೈಫ್ ನಲ್ಲಿ ಇದೆ ಸರ್ ಫಸ್ಟ್ ಈಗ ಆಗಿರೋದು. ನಾನು 10 ವರ್ಷ ಸರ್ವಿಸ್ ಅಲ್ಲಿ ಈ ಕೆಲಸ ಮಾಡೋದು ನಾನು ಮೊದಲನೇ ಸಲ. ನಾನು ಹೆದರ್ಕೊಂಡಿದ್ನ? ಸರ್ 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 ಸ್ವಲ್ಪ ಹೇಳ್ತೀರಾ? ಬೆಡ್ ಸರಿ ಮಾಡ್ತೀನಿ. ಹೇಳಿ. ಅದ್ಯಾಕೆ ಹಾಗೆ ನೋಡ್ತಿದ್ದೀರಾ? ಬೆಡ್ ಸರಿ ಮಾಡ್ತೀನಿ ಹೇಳಿ ಅಂದೆ. ಏನಿದು? ಬಿಡಿ ಪ್ಲೀಸ್, ಬಿಡ್ರಿ. ಬೇಡ ಪ್ಲೀಸ್, ಬಿಡಿ. ಯಾಕೆ ಪಾಪದ್ಮ? ಪ್ಲೀಸ್, ನಾವಿಬ್ರು ಈಗ ಸೇರೋ ಹಾಗಿಲ್ಲ. ಯಾಕೆ? ನಾನು ಶ್ರಾವಣ ಮಾಸದ ವ್ರತದಲ್ಲಿದ್ದೀನಿ. ಅದು ಮುಗಿಯೋವರೆಗೂ
ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನಮ್ಮಿಬ್ಬರ ಸರಸದ ಮಧ್ಯೇನೋ ಆ ನಿನ್ನ ದೇವರು ಬರ್ಬೇಕಾ? ಬೇರೇನಾದ್ರೂ ಇದ್ದಿದ್ರೆ ನಾನು ಸುಮ್ಮನಿರ್ತಿದ್ದೆ, ಆದ್ರೆ ಈಗ ನಿನ್ನ ಬಿಡಲ್ಲ. ಅಯ್ಯೋ ಬಿಡಿ, ಬಾ. ನೀವ್ ಯಾಕೆ ಅರ್ಥನೇ ಮಾಡ್ಕೊಳಲ್ಲ? ನನ್ನ ವ್ರತ ಭಂಗ ಆಗುತ್ತೆ ನೋಡಿ. ಈಗ ಭಂಗ ಆಗ್ತಿರೋದು ನಿನ್ನ ವ್ರತ ಅಲ್ಲ, ನನ್ನ ಮೂಡು. ಬಾ. ಒಂದ್ ನಿಮಿಷ ರೀ, ಒಂದ್ ನಿಮಿಷ, ಈಗ ಬರ್ತೀನಿ. ಬೇಗ ಬರ್ಬೇಕು. ಬರ್ತೀನಿ. ವೆಂಕಟೇಶ್ವರ, ನನಗೆ ಯಾಕಿಂತ ಪರಿಸ್ಥಿತಿ ತಂದೊಡ್ದೆ? ನನಗೆ ಪತಿನೂ ದೇವರೇ. ಈಗ ಅವ್ರ ಮಾತಿನಂತೆ ನಡೆದ್ರೆ ನನ್ನ ವ್ರತಕ್ಕೆ ಭಂಗ ಆಗುತ್ತೆ. ಇಲ್ದೆ ಹೋದ್ರೆ ಗಂಡನ ಮಾತು ಮೀರಿದ ಪಾಪಕ್ಕೆ ಗುರಿ ಆಗ್ತೀನಿ. ಈಗ ನೀನೇ ದಾರಿ ತೋರಿಸ್ಬೇಕು ನನಗೆ. ಪದ್ಮಾ, ಪದ್ಮಾ, ನನಗೆ ಯಾಕೋ ನಮ್ಮ ಮೊದಲನೇ ರಾತ್ರಿ ಜ್ಞಾಪಕಕ್ಕೆ ಬರ್ತಾ ಇದೆ. ಹಲೋ ಹಲೋ, ನರ್ಸಿಂಗ್ ಹೋಮಿಂದ ನಾನು ಡಾಕ್ಟರ್ ಶೀಲಾ ಮಾತಾಡ್ತಿರೋದು. ಹೇಳಿ. ಡಾಕ್ಟರ್, ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ. ಯುವರ್ ಪ್ರೆಸೆನ್ಸ್ ಇಸ್ ಇಮಿಡಿಯೇಟ್ಲಿ ರಿಕ್ವೈರ್ಡ್. ಸರಿ. ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ನಾನು ಈಗಲೇ ಹೋಗ್ಬೇಕು. ಬನ್ನಿ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಮುಂಚೆ ಯಾವ ಔಷಧಿ ಕೊಡ್ತಾ ಇದ್ರಿ? ಮಾತ್ರೆ ಕೊಡಿಲಿ. ಈ ಔಷಧಿ, ಈ ಮಾತ್ರೆ 10 ದಿವಸಗಳಿಂದ ಕೊಡ್ತಾ ಇದ್ದೆ ಡಾಕ್ಟ್ರೆ. ನೀವು ಇದೇ ಔಷಧಿ ಕೊಡ್ತಾ ಇದ್ರೆ ಈ ಕೇಸ್ ಇಷ್ಟು ಕಾಂಪ್ಲಿಕೇಟ್ ಆಗಬಾರ್ದಿತ್ತು. ಹೀಗಾಗಿದೆ ಅಂದ್ರೆ ಅದರ ಅರ್ಥ ಇದು ಡೂಪ್ಲಿಕೇಟ್ ಔಷಧಿ ಅಂತ. ಐ ಆಮ್ ಶ್ಯೂರ್ ಇಟ್ಸ್ ಎ ಫೇಕ್ ಡ್ರಗ್. ಹೌದು ಡಾಕ್ಟರ್, ಇತ್ತೀಚೆಗೆ ಫೇಕ್ ಡ್ರಗ್ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೀಗೆ ಆದ್ರೆ ಪೇಷಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡೋದೇ ಕಷ್ಟವಾಗುತ್ತೆ. ಅದಕ್ಕೆ ಈಗ ಸುಮ್ಮನಿರೋದು ಬೇಡ. ವಿಷಯನ ಇಮಿಡಿಯೇಟ್ ಆಗಿ ಮೆಡಿಕಲ್ ಕೌನ್ಸಿಲ್ಗೆ ತಿಳಿಸೋಣ. ಹಾಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಅಲ್ಲಿವರೆಗೂ ನನ್ನ ಮಗಳ ಸ್ಥಿತಿ ಡಾಕ್ಟ್ರೆ. ನೀವೇನು ಯೋಚನೆ ಮಾಡಬೇಡಿ, ನೀವು ಇನ್ ಟೈಮ್ ಕರ್ಕೊಂಡು ಬಂದಿದ್ದೀರಿ, ಒಳ್ಳೇದಾಯ್ತು. ಇನ್ನು ಒಂದು ದಿವಸ ಲೇಟ್ ಆಗಿದ್ದಿದ್ರೆ ನಾನು ಮನಜ ಎಮರ್ಜೆನ್ಸಿ ವಾರ್ಡ್ ರೆಡಿ ಮಾಡಿ. ಓಕೆ ಡಾಕ್ಟರ್. ಡಾಕ್ಟರ್ ಶೀಲಾ, ಆ ರಿಪೋರ್ಟ್ಸ್ ನಾನು ಕಳಿಸಿ. ಓಕೆ ಡಾಕ್ಟರ್. ಡಾಕ್ಟರ್, ನನ್ನ ಮಗು ಹೇಗಿದೆ ಡಾಕ್ಟರ್? ಈಸ್ ಆಲ್ ರೈಟ್. ಇನ್ನೊಂದು ವಾರದಲ್ಲಿ ನಿಮ್ಮ ಮಗ ಪೂರ್ತಿ ಹುಷಾರಾಗ್ತಾನೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಮಗುಗೇನು ಹೆಸರು? ಸಂದೇಶ್ ಅಂತ. ತುಂಬಾ ಮುದ್ದಾಗಿದ್ದಾನೆ. ಇವಳ ಕೈಗೆ ಮಗುನ್ ಕೊಡ್ಬೇಡ ಕಣೆ. ಯಾಕೆ? ಇವಳು ಬಂಜೆ,
ಇವಳು ಮಗುನ್ ಮುಟ್ಟಿದ್ರೆ ಮಗು ಆಯಸ್ ಕಮ್ಮಿ ಆಗತ್ತೆ. ಪದ್ಮಾ, ಪದ್ಮಾ, ಏನಾಯ್ತು? ಏನಾಯ್ತು? ಏನಾಯ್ತು ಹೇಳು. ಏನಾಯ್ತು? ಏನಾಯ್ತು ಅಂತ ನೀನು ಹೇಳಿದೆ ಅದು ನನ್ಗೆ ಹೇಗೆ ಗೊತ್ತಾಗೋದು? ಏನಾಯ್ತು ಹೇಳು. ಇರು ಒಂದೇ. ಅಮ್ಮ, ಬಾಪ. ಪದ್ಮ ಯಾಕೆ ಅಳ್ತಿದ್ದಾಳೆ? ಕೇಳಿದ್ರೆ ಇನ್ನೂ ಹೇಳ್ತಾ ಇಲ್ಲ. ಶಾಂತಮ್ಮನ ಮನೆಗೆ ನಾಮಕರಣಕ್ಕೆ ಹೋಗಿದ್ಲು. ಅಲ್ಲಿ ಯಾವುದೋ ಮಗುನ ಎತ್ಕೊಳ್ಳಕ್ ಹೋಗಿದ್ದಾಳೆ. ಅವ್ರು ಇವಳನ್ನು ಬಂಜೆ ಅಂತ ಮಗುನ ಎತ್ಕೊಳ್ಳಕ್ ಬಿಡ್ಲಿಲ್ಲ. ಅಲ್ಲಿಂದ ಬಂದವಳೆ ಓ ಅಂತ ಅಳ್ತಾ ಮಲಗಿದ್ದಾಳೆ. ನಾನೇನಪ್ಪ ಮಾಡ್ಲಿ, ಎಷ್ಟೋ ಹೇಳಿದೆ ಕೇಳಲಿಲ್ಲ. ನೀನಾದ್ರೂ ಸ್ವಲ್ಪ ಹೇಳಪ್ಪ. ಪದ್ಮ, ಅಯ್ಯೋ ಹುಚ್ಚಿ, ಯಾಕೆ ಕಳ್ತಿದ್ಯಾ ಇಷ್ಟಕ್ಕೆ? ಯಾರೋ ಏನೋ ಹೇಳಿದ್ರೆ ಹಾಗಾಗತ್ತಾ? ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ನಾಳೆನೆ ನರ್ಸಿಂಗ್ ಹೋಮಿಗೆ ಬಾ, ಚೆಕಪ್ ಮಾಡಿಸ್ಕೊಳ್ಳೋಣ. ಯಾಕೆ ಮಕ್ಕಳಾಗಲ್ಲ ನಾನು ನೋಡ್ತೀನಿ. ಡಾಕ್ಟರ್ ವನುಜಾ, ನಾನು ಹೇಳಿದ್ದೆ ಚೆಕಪ್ಗೆ ಬಂದಿದ್ದಾರೆ. ನಾನು ರೌಂಡ್ಸ್ ಮೇಲೆ ಹೋಗಿ ಬರ್ತೀನಿ. ಓಕೆ ಡಾಕ್ಟರ್, ಬನ್ನಿ ಒಳಗೆ ಬನ್ನಿ. ಕೋಟ್ ಕೊಡಿ. ಬಿಸ್ಕೆಟ್ ತಿನ್ನಪ್ಪ. ಬೇಡ ತಿನ್ನೋ ರಾಜ, ತಿನ್ನೋ. ಪ್ಲೀಸ್ ತಿನ್ನೋ. ಹಲೋ ಡಾಕ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶರತ್. ಹೌ ಆರ್ ಯು? ಅಂಕಲ್. ಇವತ್ತು ನೀವು ಅವನನ್ನು ಕರ್ಕೊಂಡು ಮನೆಗೆ ಹೋಗಬಹುದು. ಈಸ್ ಪರ್ಫೆಕ್ಟ್ಲಿ ಫೈನ್ ನಾ. ಡಾಕ್ಟ್ರೆ, ನಿಮ್ಮಿಂದ ನಮ್ ಶರತ್ ಪ್ರಾಣ ಉಳಿತು. ನಿಮ್ಮ ಉಪಕಾರನ ನನ್ನ ಜೀವಮಾನವೆಲ್ಲ ಮರೆಯೋದಿಲ್ಲ ಡಾಕ್ಟ್ರೆ. ಇಟ್ಸ್ ಮೈ ಡ್ಯೂಟಿ. ಅದಕ್ಕೆ ಯಾಕೆ ಅಷ್ಟು ದೊಡ್ಡ ಮಾತಾಡ್ತೀರಾ? ಏನೇ ಆದ್ರೂ ನಿಮ್ಮಿಂದಾಗೆ ನಾವು ಇವತ್ತಿಷ್ಟು ಸಂತೋಷವಾಗಿ ಹೋಗ್ತಾ ಇರೋದು. ನಾನು ಬರ್ಕೊಂಡು ಔಷಧಿನ ರೆಗ್ಯುಲರ್ ಆಗಿ ಕೊಡ್ತಾ ಇರಿ. ಡಾಕ್ಟರ್ ಅಂಕಲ್, ಮುಂದಿನ ಶುಕ್ರವಾರ ನನ್ನ ಹ್ಯಾಪಿ ಬರ್ತ್ಡೇ ಇದೆ. ಖಂಡಿತ ನೀವು ಬರ್ಲೇಬೇಕು. ಖಂಡಿತ ಬರ್ತೀನಿ. ನಮಸ್ಕಾರಮ್ಮ. ನಮಸ್ಕಾರ. ಇದೇನಿಲ್ಲಿ? ನಮ್ ಪದ್ಮಂಗೆ ಚೆಕಪ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ಬಂದೆ. ನೋಡಿಮ್ಮ, ನಮ್ ನರ್ಸಿಂಗ್ ಹೋಮ್ ಪಕ್ಕದಲ್ಲಿ ವೆಂಕಟೇಶನ್ ಗುಡಿ ಅರಳಿಕಟ್ಟೆ ಇದೆಯಲ್ಲ, ಅಲ್ಲಿಗೆ ಹೋಗಿ ಏನ್ ಮನ್ಸಲ್ಲಿ ಅನ್ಕೊಂಡ್ರು ಅದ್ ನೆರವೇರುತ್ತೆ. ಇಲ್ಲಿಗೆ ಬರೋರೆಲ್ಲ ಅಲ್ಲಿಗೆ ಹೋಗೇ ಬರ್ತಾರೆ. ನೀವು ಹೋಗ್ ಬನ್ನಿ. ನಿಮ್ ಕಷ್ಟ ಎಲ್ಲ ತೀರಿ ನೀವ್ ಅನ್ಕೊಂಡಿದ್ದಾಗತ್ತೆ. ಹೌದಾ? ಹೋಗ್ ಬರ್ತೀವಮ್ಮ. ಪದ್ಮ, ಅರಳಿಕಟ್ಟೆ ಹೋಗ್ ಬರೋಣ. ಬರ್ತೀವಮ್ಮ. ಮನಜ, ನಾನು ಪದ್ಮ ಪಕ್ಕದಲ್ಲಿರೋ ಅರಳಿಕಟ್ಟೆ ಹೋಗ್ ಬರ್ತೀವಿ. ಆಯ್ತಮ್ಮ, ಹೋಗ್ಬಿಟ್ ಬನ್ನಿ. ಸ್ವಾಮಿ, ಪ್ರದಕ್ಷಿಣೆ ಹಾಕ್ಬಾಮ್ಮ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ನಮೋಸ್ತುತೆ. ಬಾಮ್ಮ. ಸ್ವಾಮಿ, ವೆಂಕಟರಮಣ, ಗೋವಿಂದ. ಅಪ್ಪ. ವೆಂಕಟೇಶ್ವರ, ನನ್ ಮೇಲಿರೋ ಬಂಜೆ ಅನ್ನೋ ಅಪವಾದ ಹೋಗಿ ನನಗೆ ಮಕ್ಕಳಾದ್ರೆ ನಿನ್ನೆ ಈ ಗುಡಿನ ಜೀರ್ಣೋದ್ಧಾರ ಮಾಡಿಸ್ತೇನೆ. ಪದ್ಮ, ಚೆಕಪ್ ಎಲ್ಲ ಮುಗೀತಾ? ಆಯ್ತು. ಎಲ್ಲೋದ್ರು? ಇಲ್ಲ ಅವರು ಅಂದ್ರೆ ಇಲ್ಲೇ ನರ್ಸಿಂಗ್ ಹೋಮ್ ಪಕ್ಕದಲ್ಲಿರೋ ಅರಳಿಕಟ್ಟೆ, ಆಮೇಲೆ ದೇವ್ರ ಗುಡಿ ನೋಡ್ಕೊಂಡು ಬರಕ್ ಹೋಗಿದ್ದಾರೆ. ಛೇ, ಇಲ್ಲಿ ಬಂದ್ರು ಇವರು ದೇವರ ಸೇವೆ ತಪ್ಪೋ ಹಾಗಿಲ್ಲ. ಸರಿ ಬಿಡಿ.
ದೀರ್ಘ ಸುಮಂಗಲಿ ಭವ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಮ್ಮ. ನೀ ಚೆನ್ನಾಗಿರ್ಬೇಕು. ನಾವಿನ್ನು ಬರ್ತೀವಮ್ಮ. ಹಾ, ಹೋಗ್ ಬನ್ನಿ. ತುಂಬಾ ಸಂತೋಷ ನೀವು ಬಂದಿದ್ದಕ್ಕೆ. ಯಾರಮ್ಮ ಅವರೆಲ್ಲ? ಮುತ್ತೈದೇರಪ್ಪ, ಪದ್ಮನ ಹತ್ರ ಸಂತಾನ ಲಕ್ಷ್ಮಿ ವ್ರತ ಮಾಡಿಸಿ ಬಾಗ್ನ ಕೊಡಿಸ್ದೆ. ಇದನ್ನೆಲ್ಲ ಇಷ್ಟು ಶ್ರಮ ಪಟ್ಟು ಯಾಕೆ ಮಾಡ್ತೀರಾ? ಈ ಪೂಜೆಯ ವ್ರತಗಳಿಂದ ಯಾವ ಪ್ರಯೋಜನನೂ ಇಲ್ಲ. ನಾನು ಪದ್ಮ ಮೊನ್ನೆ ಚೆಕಪ್ ಮಾಡಿಸ್ಕೊಂಡ ರಿಪೋರ್ಟ್ ಬಂದಿದೆ. ಏನಂತ? ರಿಪೋರ್ಟ್ ನೆಗೆಟಿವ್. ಮಕ್ಕಳಾಗೋ ಸಾಧ್ಯತೆ ಇಲ್ಲ ಅಂತ. ಶ್ರೀನಿವಾಸ, ಆ ದೇವ್ರ ಕೃಪೆ ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲಪ್ಪ. ಮೊದಲು ನಮಗೂ ಹಾಗೆ ಹೇಳ್ತಾ ಇದ್ರು. ನಾವು ಆ ವೆಂಕಟೇಶ್ವರನಿಗೆ ಹರಕೆ ಹೊತ್ಕೊಂಡು ಅವನ ಸೇವೆ ಮಾಡಿ ನೀನ್ ಹುಟ್ಟಿದೆ. ಆ ವೆಂಕಟೇಶ್ವರನ ಮಹಿಮೆ ಇದೆ ಅನ್ನೋದಕ್ಕೆ ನೀನೇ ಸಾಕ್ಷಿನಪ್ಪ. ನಿಮಗೆ ಹೇಗೆ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇನ್ಮೇಲೆ ನಾನು ಏನ್ ಹೇಳೋಕ್ಕೂ ಹೋಗಲ್ಲ. ನನ್ ಹೊಟ್ಟೆ ಹಸಿತಾ ಇದೆ, ಊಟ ರೆಡಿ ಮಾಡಿ. ಶ್ರೀನಿವಾಸ, ಇವತ್ತು ಉಪವಾಸ ಮಾಡೋಣ ಅಂತ ಏನೂ ಮಾಡ್ಲಿಲ್ಲಪ್ಪ. ತಿಂಗಳಿಗೆ 18 ದಿವಸ ಉಪವಾಸ ತಪ್ಪಿದ್ದಲ್ಲ. ಪೂಜೆ ವ್ರತ ಅಂತ ಕಂಡವರನ್ನ ಕರೆದು ಊಟ ಹಾಕಕ್ಕಾಗತ್ತೆ, ಮನೆಯವರಿಗೆ ಊಟ ಇಲ್ಲ. ಇನ್ಮೇಲೆ ನಾನು ಹೋಟ್ಲಲ್ಲೇ ಊಟ ಮಾಡ್ತೀನಿ. ಮಧ್ಯಾಹ್ನ ಮನೆಗೆ ಬರೋ ರಗಳೆ ತಪ್ತು. ಶ್ರೀನಿವಾಸ, ನೀಲ್ಕಂಠಪ್ಪ ನೀವೇನಾ? ಎಸ್, ನಾನೇ. ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಕಾರಣ ಏನು ಅಂತ ಕೇಳ್ಬೋದಾ? ನಿಮ್ ಫ್ಯಾಕ್ಟ್ರಿಯಲ್ಲಿ ಕಳ್ಳ ಔಷಧಿ ತಯಾರು ಮಾಡ್ತಾ ಇದ್ರೆ ಅಂತ ಪ್ರೂವ್ ಆಗಿದೆ. ಯುವರ್ ಅಂಡರ್ ಅರೆಸ್ಟ್. ಕಮ್ ಆನ್. ಹ್ಯಾಪಿ ಬರ್ತ್ಡೇ ಶರತ್. ಥ್ಯಾಂಕ್ ಯು. ಚೆನ್ನಾಗಿಯೇ ಮಮತಾ? ಚೆನ್ನಾಗಿದ್ದೀನಿ. ಮಮ್ಮಿ ಡ್ಯಾಡಿ, ಯಾಕೆ ಇಷ್ಟೊತ್ತಾದ್ರೂ ಡಾಕ್ಟರ್ ಅಂಕಲ್ ಬರ್ಲೇ ಇಲ್ವಲ್ಲ? ಅವರೆಲ್ಲೋ ತುಂಬಾ ಬಿಸಿ ಇರ್ಬೇಕು, ಅದಕ್ಕೆ ಬರ್ಲಿಲ್ಲ ಅಲ್ವೇನ್ರಿ? ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ಬರ್ಲಿಲ್ಲ. ನೀನು ಬೇಕಾದ್ರೆ ಫೋನ್ ಮಾಡು. ನಾನು ಫೋನ್ ಮಾಡ್ಲಾ? ಮಾಡಪ್ಪ. ಹಲೋ. ಹಲೋ ಡಾಕ್ಟರ್ ಅಂಕಲ್. ಓ ಶರತ್, ಏನ್ ಮರಿ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು ಅಂಕಲ್. ಇವತ್ತು ನನ್ನ ಹ್ಯಾಪಿ ಬರ್ತ್ಡೇ. ಎಲ್ರು ಹೊರಟೋದ್ರು, ನೀವು ಬರ್ಲೇ ಇಲ್ಲ. ಸಾರಿ, ವೆರಿ ಸಾರಿ. ಈಗ್ಲಾದ್ರೂ ಬರ್ತೀರಾ ತಾನೇ? ಖಂಡಿತ ಬರ್ತೀನಿ, ಈಗಲೇ ಹೊರಟೆ. ಹಲೋ ಶರತ್. ಹಲೋ ಡಾಕ್ಟರ್, ನೋಡೋ ಮಾವ ಬಂದ್ರು. ಅಂಕಲ್ ವೆಲ್ಕಮ್ ಅಂಕಲ್. ಥ್ಯಾಂಕ್ ಯು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಅಂಕಲ್. ಆಲ್ ದ ಬೆಸ್ಟ್. ಸದ್ಯ ಈಗಾದ್ರೂ ಬಂದ್ರಲ್ಲ. ನೀವು ಬರ್ಲಿಲ್ಲ ಅಂತ ನನ್ನ ಮಗನಿಗೆ ತುಂಬಾ ಚಿಂತೆ ಆಗಿತ್ತು. ಐ ಆಮ್ ಸಾರಿ, ಸ್ವಲ್ಪ ಲೇಟ್ ಆಯ್ತು. ಇವರು ನಿಮ್ಗೇನಾಗ್ಬೇಕು? ನಮ್ಮ ತಂದೆಯವರು. ಓ ಅಂಕಲ್ ಓ, ಥ್ಯಾಂಕ್ ಯು. ಶರತ್, ಮಾವ್ರ ಹತ್ರ ಮಾತಾಡ್ತಾ ಇರು, ನಾನು 1 ನಿಮಿಷ ಬಂದ್ಬಿಟ್ಟೆ. ಶರತ್, ಔಷಧಿ ಮಾತ್ರೆ ಎಲ್ಲ ಸರಿಯಾಗಿ ತಗೋತಿದ್ದಿ ತಾನೆ? ಗುಡ್. ಅಪ್ಪ, ನೀನು ವೀಣೆ ನುಡಿಸ್ಕೊಂಡು ಆರ್ತಿ ಅಲ್ವಾ? ನನ್ಗದ್ ಕಂಡ್ರೆ ತುಂಬಾ ಇಷ್ಟ. ನಾನು ಜೀವನದಲ್ಲಿ 3 ನಂಬಿರೋದು.
ಮೂರನ್ನೇ ಇಷ್ಟಪಡೋದು. ಮೊದಲು ಆ ವೆಂಕಟೇಶ್ವರ, ಎರಡನೆಯದು ನೀನು ಮತ್ತು ನಿಮ್ಮಮ್ಮ, ಆಮೇಲೆ ಈ ವೀಣೆ. ಡಾಕ್ಟ್ರೆ, ನೀವು ಮಾಡೋ ಉಪಕಾರಕ್ಕೆ ನಾನೇನ್ ಕೊಟ್ರು ಸಾಲದು. ಆದ್ರೂ ನನ್ನ ಮನಸ್ಸು ಸಮಾಧಾನಕ್ಕೋಸ್ಕರ ಇದನ್ನ ಕೊಡ್ತಾ ಇದ್ದೀನಿ. ನೀವು ತಗೊಳ್ಳೇಬೇಕು. ನಿಮ್ ಋಣ ತೀರ್ಸ್ಬೇಕು ಅಂತ ನಾವಿದನ್ ಕೊಡ್ತಾ ಇಲ್ಲ. ನೀವು ಮಾಡಿದ ಉಪಕಾರಕ್ಕೆ ನಮ್ದೊಂದ್ ಸಣ್ಣ ಕಾಣಿಕೆ. ನೀವು ದಯವಿಟ್ಟು ಇದನ್ನ ತಗೊಳ್ಳೇಬೇಕು. ನನಗೆ ದುಡ್ಡು ಬೇಡ, ಈ ವೀಣೆ ಕೊಟ್ಟರೆ ಸಾಕು. ಈ ವೀಣೆನ ಅಲ್ಲ ಡಾಕ್ಟರ್, ಇದಕ್ಕಿಂತ ಹೆಚ್ಚಿಗೆ ಬೆಲೆ ಬಾಳುವಂತದ್ದು ಏನ್ ಬೇಕಾದ್ರೂ ಕೊಡಕ್ ಸಿದ್ಧವಾಗಿರುವಾಗ ಅದನ್ನೆಲ್ಲ ಬಿಟ್ಟು ಈ ಹಳೆ ವೀಣೆ ಕೇಳ್ತಿರಲ್ಲ. ನಿಮಗೆ ಇದ್ರ ಬೆಲೆ ಕಡಿಮೆ ಅಂತ ಅನ್ನಿಸ್ಬಹುದು, ಆದ್ರೆ ನನಗೆ ಇದು ಬೆಲೆ ಕಟ್ಟೋಕೆ ಆಗದೆ ಇರುವಂಥದ್ದು. ಯಾಕಂದ್ರೆ ಈ ವೀಣೆನ ನಮ್ಮ ತಂದೆ ನುಡಿಸ್ತಾ ಇದ್ದಾರೆ. ನೀವು ರಂಗನಾಥರಾಯರ ಮಗನ. ನೀವು ಮನೆ ಬಿಟ್ಟು ಹೋದ್ಮೇಲೆ ನಮ್ಮ ತಂದೆ ಎಷ್ಟು ಹುಡಿಸಿದ್ರು ಗೊತ್ತಾ? ನೀವು ಸಿಗಲೇ ಇಲ್ಲ. ಅವ್ರ ಸಾಯೋವರೆಗೂ ಸದಾ ನೀವು ಮಾತು ಹೇಳ್ತಾ ಇದ್ರು. ಅವರು ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರು ಗೊತ್ತಾ? ಈ ವೀಣೆ ಮಾತ್ರ ಅಲ್ಲ, ಈ ಮನೆಯಲ್ಲಿ ಏನ್ ಬೇಕಾದ್ರೂ ತಗೊಳ್ಳಿ. ಶ್ರೀಹರಿ ಗೋವಿಂದ. ಶ್ರೀ ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ. ಶ್ರೀನಿವಾಸ, ಈ ವೀಣೆ ಎಲ್ಲಿಂದ ತಂದ್ಯೋ? ನಾಗಪ್ಪನವ್ರ ಮನೆಯಿಂದ. ಎಂಥ ದಿನ ಈ ವೀಣೆ ಬಂದು ನಮ್ಮ ಮನೆಗೆ ಸೇರಿದೆ. ಪ್ರತಿ ವರ್ಷ ಇದೇ ದಿನ ನಿಮ್ ತಂದೆ ಈ ವೀಣೆ ನುಡಿಸ್ಕೊಂಡು ಹಾಡ್ತಾ ಇದ್ದಿದ್ದು ಇನ್ನೂ ನನ್ನ ಕಣ್ಣಿಗೆ ಕಟ್ಟದಾಗಿದೆ. ಈ ವೀಣೆ ಅಂದ್ರೆ ಅವರಿಗೆ ಪಂಚಪ್ರಾಣ. ಈ ವೀಣೆ ನೋಡಿ ನಿನಗೆ ಸಂತೋಷ ಆಗ್ಬೋದು ಅನ್ಕೊಂಡೆ ನಾನು ಇದನ್ನು ಮನೆಗೆ ತಗೊಂಡು ಬಂದೆ. ನಿನ್ಗೆ ಬೇಜಾರಾಗ್ಬೋದು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲಪ್ಪ, ನೀನಿದನ್ ತಂದಿದ್ದಕ್ಕೆ ನನಗೆ ಬೇಜಾರಾಗ್ಲಿಲ್ಲ. ನನಗೂ ಸಂತೋಷನೇ. ಇವತ್ತು ವೈಕುಂಠ ಏಕಾದಶಿ. ನಾನಿದ್ದೀನಿ, ನೀವಿಬ್ರೂ ಇದ್ದೀರಾ, ವೀಣೆ ಇದೆ. ಆದ್ರೆ ಇದನ್ನ ನುಡಿಸೋರು ಯಾರೂ ಇಲ್ವಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ಯಜಮಾನ್ರೆ, ಏನ? ನಮ್ ಫ್ಯಾಕ್ಟ್ರಿ ಲೇಬರ್ ಯೂನಿಯನ್ ಲೀಡರ್ಸ್ ಬಂದಿದ್ದಾರೆ. ಅದೇನೋ ನಿಮ್ಮ ಹತ್ರನೇ ಮಾತಾಡ್ಬೇಕಂತ. ಅವ್ರು ಇವತ್ತೇ ಬಂದ್ ಸಾಯ್ಬೇಕಾ? ಬೇರೆ ಯಾವ ದಿವಸ ಸಿಗ್ಲಿಲ್ವಾ? ಸರಿ ಸರಿ, ಕರ್ಕೊಂಬ. ಬನ್ನಿ ಬನ್ನಿ. ಸರ್ ಸರ್, ಫ್ಯಾಕ್ಟ್ರಿ ಸೀಸ್ ಆಗಿ 1 ತಿಂಗಳಾಯ್ತು, ಇನ್ನೂ ಓಪನ್ ಮಾಡ್ಲಿಲ್ಲ. ಇದನ್ನ ನಂಬ್ಕೊಂಡಿರೋ ನಮ್ಗಳ ಗತಿ ಏನ್ ಸರ್? ಯೋ, ನಿಮ್ ಏನಾದ್ರೂ ಸ್ವಲ್ಪ ಬುದ್ಧಿ ಇದೆಯನ್ರಯ್ಯ. ಯಾರೋ ನಾನು ಆಗದೆ ಇದ್ದವ್ರ ಮಾತು ಕೇಳ್ಕೊಂಡು ರೇಡ್ ಮಾಡಿ ಸೀಜ್ ಮಾಡಿದ್ರು. ಈಗ ನಾನು ಕೋರ್ಟ್ನಲ್ಲಿ ನಿರಪರಾಧಿ ಅಂತ ಪ್ರೂವ್ ಆಗಿದ್ಯಪ್ಪ. ಇನ್ನೊಂದು ವಾರದಲ್ಲಿ ಪ್ರಾರಂಭ ಮಾಡ್ತೇನ್ರಪ್ಪ ಫ್ಯಾಕ್ಟ್ರಿನ. ಹೋಗ್ರಪ್ಪ, ಹೋಗ್ರಯ್ಯ. ಯಾವತ್ ಕೇಳಿದ್ರಿ ಇದೇ ಮಾತು ಹೇಳ್ತೀರಲ್ರಿ? ಇನ್ನೊಂದು ವಾರದೊಳಗೆ ಓಪನ್ ಆಗ್ಲಿಲ್ಲ, ನಮ್ ಕೈಲಿ ಕಾಯಕ್ಕಾಗಲ್ಲ. ನಮ್ದೇನಿದೆ ಸೆಟ್ಲ್ಮೆಂಟ್ ಮಾಡ್ಬಿಡಿ, ನಾವು ಬೇರೆ ದಾರಿ ನೋಡ್ಕೊಳ್ತೀವಿ. ಅದೆಲ್ಲ ಏನು ಮಾಡ್ಬೇಕಾಗಿಲ್ರಿ. ಇನ್ನೊಂದು ವಾರದೊಳಗೆ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರ ಇಲ್ವೋ, ಮುಗೀತು ಅಷ್ಟೇ. ಏನಾದ್ರು ಮಾತಾಡ್ಬೇಡಿ. ಯಜಮಾನ್ರು ಹೇಳಾಯ್ತಲ್ಲ, ಹೋಗು ಬನ್ನಿ. ಸರಿ ಸರಿ, ನೋಡೋಣ. ಬನ್ರಯ್ಯ.
ಎಲ್ಲರನ್ನ ಕಳಿಸ್ಬಿಟ್ಟೆ. ಯಜಮಾನ್ರೆ, ನಾನೀಗ ಹೇಳ್ತಿರೋ ವಿಚಾರ ತುಂಬಾ ಸಿಂಪಲ್ ಅಲ್ಲ, ಭಾರಿ ಸ್ಟ್ರಾಂಗ್. ನಮ್ ಫ್ಯಾಕ್ಟ್ರಿ ರೈಡ್ನ ಹಿಂದೆ ಆ ಡಾಕ್ಟರ್ ಶ್ರೀನಿವಾಸನ್ ಕೈವಾಡವಿದೆ. ಯಾರಯ್ಯ ಡಾಕ್ಟರ್ ಶ್ರೀನಿವಾಸ್? ಮತ್ಯಾರೂ ಅಲ್ಲ, ನಿಮ್ಮ ಹಳೆ ಪಾರ್ಟ್ನರು, ದೈವ ಭಕ್ತ ರಂಗನಾಥ್ ರಾಯರ್ ಮಗ. ನೀನೇ ಏನಯ್ಯ ಶ್ರೀನಿವಾಸ್ ಅನ್ನೋನು? ಓ, ನೀಲಕಂಠಪ್ಪ. ಅನ್ಯಾಯವಾಗಿ ನಮ್ಮ ತಂದೆಯಿಂದ ಆಸ್ತಿ ಹೊಡೆದು ನಮ್ಮನ್ನೆಲ್ಲ ಬೀದಿ ಪಾಲು ಮಾಡಿ ತಮ್ಮನ್ನು ಉದ್ಧಾರ ಮಾಡ್ಕೊಂಡವರು. ಈಗ ನನ್ನಿಂದ ಇನ್ನೇನಾಗಬೇಕಾಗಿತ್ತು? ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ. ಆದ್ರೆ ನೀನೇನಾಗ್ತೀಯ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ನೀನ್ ಡಾಕ್ಟರ್ ಆಗಿರೋ ಹೊತ್ತಿ ತಾನೇ ಇಷ್ಟೆಲ್ಲ ಆಟ ಆಡ್ತಿರೋದು. ನೀನ್ ಡಾಕ್ಟರ್ ಗಿರಿಗಿರಿನ ಸುತ್ತಿಸ್ತೀನಿ. ನಿನ್ ಡಾಕ್ಟರ್ಶಿಪ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಅದೆಲ್ಲ ಅಷ್ಟು ಸುಲಭವಾಗಿ ಆಗೋ ಹಾಗಿದ್ದಿದ್ರೆ ಆ ವಿಚಾರನೇ ಬೇರೆ ಇರೋದು. ಮೊದಲು ನೀವು ನ್ಯಾಯವಾಗಿ ಮೆಡಿಸಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಆಮೇಲೆ ಮಿಕ್ಕಿದ್ ಮಾಡಿವ್ರಂತೆ. ಮಾಡ್ತೀನಿ. ಚೀಟಿಗೆ ಹೊಡೆದ್ರಲ್ಲಿ ನಿಮ್ಮಪ್ಪನ್ನೇ ಮುಗಿಸ್ತೋ ನಾನು. ಅವನ ಮಗ ನೀನ್ ಯಾವ ಮಹಾ ಲೆಕ್ಕ ನನಗೆ? ನಿಮ್ಮ ಕಂಪನಿ ಸೀಲಾಗಿ ಹೋದ್ರು ನಿಮ್ ಬಾಯಿ ಸೀಲಾಗಿಲ್ವಲ್ಲ? ಯಾಕೆ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಿ? ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಹೋಗ್ತೀನೋ? ನಿನ್ ಜೀವ ಬಂದಲೇ ಮರಿಬಾರ್ದು ಅಂತ ಕೆಲಸ ಮಾಡೋಗ್ತೀನಿ. ಇಷ್ಟೊಂದು ಚಿಕ್ಕ ವಿಷಯಕ್ಕೆ ನೀವ್ ಯಾಕೆ ತಲೆ ಬಿಸಿ ಮಾಡ್ಕೋತೀರಿ ಯಜಮಾನ್ರೆ? ನಾನಿಲ್ವೇ? ಕಲಿಯುಗದ ದಾನಶೂರ ಕರ್ಣ, ದಿವಾಳಿಯದ್ ರಂಗನಾಥ ರಾಯರ ಮಗ ನನ್ನ ಮುಂದೆ ಬೀದಿ ಪಾಲಾದವನು ಈಗ ನನ್ನ ಭದ್ರವಾದ ಕೋಟೆನ ಅಲ್ಲಾಡಿಸ್ತಾ ಇದ್ದಾನೆ ಅಂದ್ರೆ ಇದು ಸಿಂಪಲ್ ಮ್ಯಾಟರ್ ಅಲ್ಲ ಗೋವಿಂದಯ್ಯ. ಅದಕ್ಕೆ ನಾನು ಹೇಳಿದ್ದು, ಇದಕ್ಕೂ ಒಂದು ಪ್ಲಾನ್ ತಯಾರು ಮಾಡಿಟ್ಟಿದ್ದೀನಿ. ಆದ್ರೆ ಅದು ನಿಮ್ಮ ಔಷಧಿ ಅಂಗಡಿಯ ನಕಲಿ ಅಲ್ಲ ಯಜಮಾನ್ರೆ, ಭಾರಿ ಗಟ್ಟಿ. ಒಂದೇ ಬಾಣ, ಒಂದೇ ಗುರಿ. ಲೇನಪ್ಪ, ಬೇಡ. ಪದ್ಮ ಇಲ್ಲಿ ಬೆಳಗಿನ ಕಾಣಿಸ್ತಾ ಇಲ್ಲ. ಅವಳು ಅಶ್ವತ್ ಕಟ್ಟೆಗೆ ದಿನ 108 ಪ್ರದಕ್ಷಿಣೆ ಹಾಕ್ತಿದ್ದಾಳೆ. ಅಲ್ಲಿಗೆ ಹೋಗಿದ್ದಾಳೆ. ನಾಳೆಗೆ ಮುಗಿಯುತ್ತೆ. ಎಲ್ಲ ಆಯ್ತು, ಅದೊಂದು ಬಾಕಿ ಇತ್ತು. ಅರಳಿಕಟ್ಟೆ ಸುತ್ತಿ ಸುತ್ತಿ ತಲೆ ಸುತ್ತಿ ಬರುತ್ತೆ ಹೊರತು ಬೇರೇನೂ ಆಗಲ್ಲ. ಆದ್ರೆ ಈ ಮನೇಲಿ ಯಾರಿಗೆ ಏನು ಹೇಳು ಪ್ರಯೋಜನ? ಪದ್ಮ, ಯಾಕಮ್ಮ ಒಂಥರ ಇದೆಯಾ? ಹುಷಾರಿಲ್ವಾ? ಇಲ್ವಲ್ಲ, ನಾನು ಹುಷಾರಾಗಿದ್ದೀನಪ್ಪ. ಇತ್ತೀಚೆಗೆ ಯಾವಾಗಲೂ ಹೀಗೆ ಇರ್ತಾಳೆ. ಅವಳಿಗೆ ಮಕ್ಕಳಾಗ್ಲಿಲ್ಲ ಅನ್ನೋದೇ ಚಿಂತೆ. ಮೆಡಿಕಲ್ ಚೆಕಪ್ ಮಾಡಿಸಿದಾಗ್ಲೂ ಮಕ್ಕಳೇ ಆಗೋಲ್ಲ ಅಂತ ರಿಪೋರ್ಟ್ ಬಂತು. ಏನ್ ಮಾಡೋಕ್ಕಾಗುತ್ತೆ? ನಾನು ಎಷ್ಟೋ ಹೇಳ್ತಾ ಇದ್ದೀನಿ. ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯ? ಆ ವೆಂಕಟೇಶ್ವರನ ಕೃಪೆ ಇದ್ರೆ ಅದೆಲ್ಲ ಸುಳ್ಳಾಗತ್ತೆ. ನೀನ್ ನಿಷ್ಠೆಯಿಂದ ಪೂಜೆ ಮಾಡ್ತಾ ಇರೋ ದೇವ್ರು ನಿನಗೆ ಅನುಗ್ರಹ ಮಾಡೇ ಮಾಡ್ತಾನೆ. ಅವನು ಯಾವತ್ತೂ ಕೈ ಬಿಡಲ್ಲಮ್ಮ. ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ವೆಂಕಟರಮಣ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಪದ್ಮ, ಸ್ವಾಮಿ. ಅಮ್ಮ, ನಾ ತಿರುಪತಿಯಿಂದ ಬರ್ತಾ ಇದ್ದೀನಿ. ವೆಂಕಟರಮಣ, ಬನ್ನಿ, ಒಳಗೆ ಬನ್ನಿ. ಮನೆ ತಂದಾಕಮ್ಮ, ಬನ್ನಿ. ಕೂತ್ಕೊಳ್ಳಿ. ವೆಂಕಟರಮಣ. ಅಮ್ಮ, ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಚೆನ್ನಾಗಿ ನಡೀತು. ಹಿಂದೆ ಪ್ರತಿ ವರ್ಷ ನಿಮ್ಮ ಯಜಮಾನರು ತಪ್ಪದೇ ಬರ್ತಿದ್ರು. ಈ ವರ್ಷ ನನ್ನ ಕನಸಲ್ಲಿ ಬಂದು
ಮನೆಗೆ ಹೋಗಿ ಪ್ರಸಾದ ಕೊಟ್ಟು ಆಶೀರ್ವಾದ ಮಾಡಿ ಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದೆ. ಈ ಮನೆಯಲ್ಲಿ ಎಲ್ಲ ಇದೆ, ಹಾಗೆ ಒಂದೇ ಒಂದು ಕೊರತೆಯೂ ಇದೆ. ಆ ಕೊರತೆಯು ನೀಗತ್ತೆ. ಅಮ್ಮ, ಪ್ರಸಾದ ತಗೊಳ್ಳಿ. ತಗೊಮ್ಮ. ಇಷ್ಟ ಕಾಮ್ಯಾರ್ಥ ಸಿದ್ಧಿರಸ್ತು. ಶ್ರೀನಿವಾಸ ಬಾಪ, ಇವರು ತಿರುಪತಿಯಿಂದ ಬ್ರಹ್ಮೋತ್ಸವ ನೋಡ್ಕೊಂಡು ಬಂದಿದ್ದಾರೆ. ಬಾ, ಆಶೀರ್ವಾದ ತಗೋ. ಇವನು ನನ್ನ ಮಗ ಶ್ರೀನಿವಾಸ. ಬಾ ಮಗು, ಪ್ರಸಾದ ತಗೋ. ಅವಳಿಗೆ ಕೊಟ್ರಲ್ಲ ಸಾಕು, ನನ್ನನ್ನು ಅವಳಿಗೆ ಕೊಟ್ಬಿಡಿ. ಅವನು ಸ್ವಲ್ಪ ಹಾಗೇನೆ, ಅವನು ಕ್ಷಮಿಸ್ಬಿಡಿ. ಎಲ್ಲ ವೆಂಕಟೇಶ್ವರನ ಮಹಿಮೆ. ಅವನ ಮನಸ್ಸಿನಲ್ಲಿ ದ್ವೇಷವನ್ನು ಕೊಟ್ಟವನು ಭಕ್ತಿಯನ್ನೂ ಕೊಟ್ಟೇ ಕೊಡ್ತಾನೆ. ಯೋಚನೆ ಮಾಡಬೇಡಿ. ಪ್ರಸಾದ ತಗೊಳ್ಳಿ. ಪದ್ಮ, ನಿನ್ನ ನೋಡಿದ್ರೆ ಅಳಬೇಕೋ ನಗಬೇಕೋ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿವಸ ಅರಳಿಕಟ್ಟೆ ಸುತ್ತಿದ್ದಾಯ್ತು. ಈಗ ಪ್ರಸಾದ ಅಂತ ಹೇಳಿ ಈ ಲಡ್ಡು ತಿಂದ ಮಾತ್ರಕ್ಕೆ ಮಕ್ಕಳಾಗೋ ಹಾಗಿದ್ದಿದ್ರೆ ಈ ಪ್ರಪಂಚದಲ್ಲಿ ಗಂಡಸರ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಚಚ, ಹಾಗಲ್ಲ ಅನ್ಬೇಡಿ. ಇದು ತಿರುಪತಿಯಿಂದ ತಂದ್ಕೊಟ್ಟಿರೋ ಪ್ರಸಾದ. ನನ್ಗೋಸ್ಕರ ನೀವು ತಗೊಳ್ಳೇಬೇಕು. ಇದು ತಿರುಪತಿದೇ ಇರ್ಲಿ ಅಥವಾ ವೈಕುಂಠದ್ದೇ ಇರ್ಲಿ, ನನಗಿದು ಬೇಕಾಗಿಲ್ಲ. ಎಸಿ ಅದನ್ನಾಚೆ. ಸ್ವಲ್ಪ ತಗೊಳ್ಳಿ. ಎಸಿ ಅಂದೆ. ಪದ್ಮ, ಪದ್ಮ, ಏನಾಯ್ತಮ್ಮ? ಏನಾಯ್ತು ತಾಯಿ? ಏನಾಯ್ತು? ಪದ್ಮ, ಏನಾಯ್ತಮ್ಮ? ನಿಧಾನವಾಗಿ ನಿಧಾನವಾಗಿ ಮಲ್ಕೊಮ್ಮ. ಮಲ್ಕೊ. ಹಲೋ, ಡಾಕ್ಟರ್ ಶ್ರೀನಿವಾಸ. ಶ್ರೀನಿವಾಸ, ನಾನಪ್ಪ ಮಾತಾಡ್ತಿರೋದು. ಏನಮ್ಮ? ಪದ್ಮ ಹೂ ಬಿಡಿಸ್ತಿದ್ದಾಗ ತಲೆ ಸುತ್ತ ಬಿದ್ಬಿಟ್ಲು. ಒಳಗ್ ಕರ್ಕೊಂಡು ಬಂದು ಮಲಗಿಸಿದ್ದೀನಿ. ನನಗೆ ಭಯವಾಗ್ತಾ ಇದೆ. ಬೇಗ ಬಂದ್ಬಿಡಪ್ಪ. ನೀನ್ ಅವಳ ಹತ್ರನೇ ಇರು, ನಾನು ಈಗಲೇ ಬರ್ತೀನಿ. ಏನ್ ಡಾಕ್ಟರ್, ಎನಿ ಪ್ರಾಬ್ಲಮ್? ಪದ್ಮ ತಲೆ ಸುತ್ತಿ ಬಂದು ಬಿದ್ದಳಂತೆ. ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಪದ್ಮ, ಯಾಕಮ್ಮ? ಶ್ರೀನಿವಾಸ ಈಗ ಬಂದ್ಬಿಡ್ತಾನೆ. ಸ್ವಲ್ಪ ಕುಡಿಯಮ್ಮ. ಸಾಕಾ? ಹಾ, ಹೇಗಿದ್ದಾಳಮ್ಮ? ನಾನ್ ಚೆಕಪ್ ಮಾಡ್ತೀನಿ, ನೀವು ಸ್ವಲ್ಪ. ಸರಿ, ಬಾಮ್ಮ.
ಯಾರಾದ್ರೂ ನನ್ನ ಮಾತು ಕೇಳಿದಿರ್ತಾನೆ. ಪ್ರತಿದಿನ ವ್ರತ ಉಪವಾಸ ಅಂತ ಮಾಡಿದ್ರೆ ಇನ್ನೇನಾಗುತ್ತೆ? ಆರೋಗ್ಯ ಹಾಳಾಗತ್ತಷ್ಟೇ. ಈಗ ಯಾರಿಗೆ ತೊಂದರೆ? ಎಷ್ಟು ಡಾಕ್ಟರ್? ಕಂಗ್ರ್ಯಾಚುಲೇಷನ್. ಅಂದ್ರೆ ನೀವು ತಂದೆ ಆಗ್ತಿದ್ದೀರಾ, ನೀವು ಅಜ್ಜಿ ಆಗ್ತಾ ಇದ್ದೀರಾ. ಹೌದೇನಮ್ಮ? ವಾಟ್? ಎಸ್, ಐ ಮೀನ್ ಇಟ್. ಇಂಪಾಸಿಬಲ್. ಮಕ್ಕಳಾಗೋ ಚಾನ್ಸೇ ಇಲ್ಲ ಅಂತ ನೀವೇ ರಿಪೋರ್ಟ್ ಕೊಟ್ಟಿದ್ದೀರಿ. ಮೆಡಿಕಲ್ ಸೈನ್ಸ್ಗೆ ಅರ್ಥವಾಗದೇ ಇರುವಂತ ವಿಷಯಗಳು ಇರುತ್ತವೆ ಡಾಕ್ಟರ್. ನಾವ್ ಮೆಡಿಸನ್ ಮಾಡದೇ ಇರೋದನ್ನ ಒಂದೊಂದ್ಸಲ ಪವಾಡ ಅನ್ನೋದು ಮಾಡುತ್ತೆ. ಅದೇನೇ ಇರ್ಲಿ, ನೀವು ತಂದೆ ಆಗ್ತಿರೋದಂತೂ ಖಂಡಿತ ನಿಜ. ನನಗೂ ತುಂಬಾ ಸಂತೋಷ ಆಗ್ತಿದೆ. ನೋಡಿ, ಲೇಟ್ ಆಗುತ್ತೆ, ನಾನು ಹೊರಡ್ತೀನಿ, ನೀವು ನಿಧಾನಕ್ಕೆ ಬನ್ನಿ. ಥ್ಯಾಂಕ್ ಯು ಡಾಕ್ಟರ್. ನನ್ನಮ್ಮ. ಶ್ರೀನಿವಾಸ, ಶ್ರೀನಿವಾಸ, ನಾನು ಅವತ್ತೇ ಹೇಳಲಿಲ್ಲ ವೆಂಕಟರಮಣ ಸ್ವಾಮಿ ಅನುಗ್ರಹ ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ಅಂತ. ನೋಡಿದ್ಯಾ? ಇಲ್ಲಿ ಅರಳಿ ಕಟ್ಟೆ ಬರುತ್ತೆ. ಏನ್ರಿ ಅರಳಿ ಕಟ್ಟೆ ಅಂತಿದ್ದೀರಿ? ಡೆಮಾಲಿಷ್ ಮಾಡಾಕ್ರಿ ಅದನ್ನ. ಡಾಕ್ಟರ್, ಅದು ಬಹಳ ಹಳೆ ಕಾಲದ್ದು. ಜನಗಳೆಲ್ಲ ಬಂದು ಪೂಜೆ ಮಾಡ್ತಾರೆ. ನಾಳೆ ಬಂದು ಅದನ್ನ ಡೆಮಾಲಿಷ್ ಮಾಡಿದ್ರೆ ಸುಮ್ಮನೆ ಗಲಾಟೆ ಆಗ್ಬಹುದು. ಇಟ್ಸ್ ಎ ಸೆಂಟಿಮೆಂಟಲ್ ಕ್ವಶನ್. ಅದಕ್ಕೆ ಅದ್ರ ಪಾಡಿಗೆ ಅದನ್ನ ಬಿಟ್ಟು ನೀವು ಹೇಳ್ತಿರೋ ಇನ್ನೊಂದು ಆಪರೇಷನ್ ಥಿಯೇಟರ್ನ ಅಡಿಷನಲ್ ಫ್ಲೋರ್ ನಲ್ಲಿ ಕಟ್ಬೋದಲ್ಲ? ಮಿಸ್ಟರ್ ಕುಮಾರ್, ಆಪರೇಷನ್ ಥಿಯೇಟರ್ ಗ್ರೌಂಡ್ ಫ್ಲೋರ್ ಅಲ್ಲೇ ಇರಬೇಕು. ಬೇರೆ ಫ್ಲೋರ್ ಅಲ್ಲಿ ಇಡಕ್ಕಾಗಲ್ಲ. ಈ ಜಾಗ ನನಗೆ ಸೇರಿದ್ದು. ಅದ್ರಲ್ಲಿ ಏನ್ ಬೇಕಾದ್ರೂ ಮಾಡೋ ಹಕ್ಕು ನನಗಿದೆ. ಯಾರು ಇದನ್ನು ವಿರೋಧಿಸ್ತಾರೆ ನಾನು ನೋಡ್ತೀನಿ. ನೀವು ಕೆಲಸ ಶುರು ಮಾಡಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್. ನಾಳೆನೆ ಅರ್ತ್ ವರ್ಕ್ ಶುರು ಮಾಡ್ತೀನಿ. ಬಟ್ ಅರಳಿಕಟ್ಟೆ ಡೆಮಾಲಿಷ್ ಮಾಡ್ಬೇಕಾದ್ರೆ ನೀವು ಸ್ಪಾಟ್ ನಲ್ಲಿ ಇರಬೇಕಾಗತ್ತೆ. ಡೆಫಿನೆಟ್ಲಿ. ನಮ್ಮ ಪದ್ಮ ಅರಳಿಕಟ್ಟೆ ಪೂಜೆ ಮಾಡಕ್ ಶುರು ಮಾಡಿದ್ಮೇಲೆ ಅವಳ ಆಸೆ ನೆರವೇರಿದೆ. ಅದಕ್ಕೆ ಅದನ್ನ ಜೀರ್ಣೋದ್ಧಾರ ಮಾಡೋಣ ಅಂತ ಅದ್ರ ಕೆಲಸ ಇವತ್ತೇ ಪ್ರಾರಂಭ ಮಾಡಿ. ಸರಿಯಮ್ಮ, ಇವತ್ತೇ ಅಲ್ಲಿಗೆ ಹೋಗಿ ಅರಳಿಕಟ್ಟೆ ಅದ್ರ ಸುತ್ತಮುತ್ತ ಏನೇನ್ ಕೆಲಸ ಮಾಡ್ಬೇಕು ತಿಳ್ಕೊಂಡು ನಾಳೆ ಬೆಳಗ್ಗೆ ಹೇಳಿ ಕಳಿಸ್ತೀನಿ. ಹಾಗೆ ಮಾಡಿ. ಬರ್ತೀನಿ ಹೋಗ್ ಬನ್ನಿ. ಬರ್ತೀನಿ. ಈಗ ನಿನ್ಗೆ ತೃಪ್ತಿ ತಾನೇ? ನನಗೆ ಬಹಳ ಸಂತೋಷವಾಗ್ತಿದೆ ಅತ್ತೆ. ಆದ್ರೆ ಒಂದೇ ಒಂದು ಕೊರತೆ. ಇನ್ನೇನಮ್ಮ ಕೊರತೆ? ಮನೆಗೆ ಮಗುನೂ ಬರ್ತಿದೆ, ಅರಳಿಕಟ್ಟೆನೂ ಜೀರ್ಣೋದ್ಧಾರವಾಗ್ತಿದೆ. ಅದೇ, ಮದುವೆ ಆದ್ಮೇಲೆ ನಾವಿಬ್ರು ತಿರುಪತಿಗೆ ಬರ್ತೀವಿ ಅಂತ ಹರಸ್ಕೊಂಡಿದ್ದೆ. ಆದ್ರೆ ಇವರಿಂದ ಅದೊಂದು ಹರಕೆ ಪೂರೈಸಕ್ಕಾಗ್ಲಿಲ್ಲ. ಅಷ್ಟೇ ತಾನೇ? ಇಷ್ಟೆಲ್ಲ ಆಗ್ತಿರುವಾಗ ಅದು ಮಾತ್ರ ಆಗದಿರುತ್ತೆಯೇ? ದೇವ್ರ ಅವನ ಮನಸ್ಸು ಬದಲಾಯಿಸಿ ಅದನ್ನು ನಡೆಸ್ಕೊಡ್ತಾನೆ. ಅಷ್ಟಾದ್ರೆ ಸಾಕು. ಆ ವೆಂಕಟೇಶ್ವರನ ದಯದಂತ. ನಾವಿದನ್ನ ಈಗ ಒಡಿಸ್ತಿರೋದು ಇಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿ ಎಲ್ಲ ಜನಗಳಿಗೆ ಒಳ್ಳೇದ್ ಮಾಡೋದಕ್ಕೇನೆ. ಬೇಕಾದ್ರೆ ಜಾಸ್ತಿ ದುಡ್ಡು ಕೊಡ್ತೀನಿ ನಾನು. ಕೆಲಸ ಶುರು ಮಾಡಿ ಬೇಗ. ನಾನು ಹೇಳಿ ನೋಡ್ದೆ, ಆದ್ರೆ ಬರೀ ದುಡ್ಡಿಗಾಗಿ ಕೆಲಸ ಮಾಡಲ್ಲ ಅಂತಾರೆ ಡಾಕ್ಟರ್ ಇವರು. ಆಗಕ್ಕಿಲ್ಲ ಸ್ವಾಮಿ, ಮುಂಚೆನೆ ಹೇಳಿದಿದ್ರೆ ಜಾಗಕ್ಕೆ ಬರ್ತಿರ್ಲಿಲ್ಲ. ಕೆಲಸ ಇಲ್ದೇ ಇದ್ರು ಚಿಂತಿಲ್ಲ, ವೆಂಕಟೇಶ್ವರನ್ ಗುಡಿ ಹೊಡಿ ಹಾಕಿಲ್ಲ. ಇವರೆಲ್ಲ ಮೋಸ್ಟ್ ಒಬ್ಲೈಜಿಂಗ್ ವರ್ಕರ್ಸ್. ಇವರೇ ಹೀಗಂದ್ಮೇಲೆ ಇದಾಗೋದಿಲ್ಲ ಬಿಡಿ. ಯಾಕೆ ಆಗೋದಿಲ್ಲ? ನೀವು ಅವರನ್ನು ಸರಿಯಾಗಿ ಕನ್ವಿನ್ಸ್ ಮಾಡ್ಲಿಲ್ಲ, ಅದಕ್ಕೆ ಆಗ್ತಾ ಇಲ್ಲ. ದೇವ್ರು ಮುಟ್ಟೋದಿಲ್ಲ ಅಂದ್ಮೇಲೆ ಆಯ್ತು. ಇದಾಗೋದಿಲ್ಲ. ನಿಮ್ಗೆ ಯಾಕೆ ಯೋಚನೆ? ಬೇರೆ ಫ್ಲೋರ್ ನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀನಿ. ಅದೆಲ್ಲ ಬೇಡ. ಈಗ ನಾನೇ ಈ ಗುಡಿನ ಹೊಡಿತೀನಿ, ಆಮೇಲಾದ್ರೂ ನೀವು ಕೆಲಸ ಮುಂದುವರಿಸ್ತೀರಾ? ಕೊಡಿ ಅಪ್ಲಿಕೇಶನ್. ಅಮ್ಮವ್ರೆ, ಅಲ್ಲ ಅರಳಿಕಟ್ಟೆ ರಿಪೇರಿ ಮಾಡಿ ಅಂತ ಕಳ್ಸಿದ್ರಲ್ಲ, ಅಲ್ಲಿ ನಿಮ್ ಮಗ ಏನ್ ಮಾಡ್ತಾವ್ರ ಗೊತ್ತೇನು? ಹಳ್ಳಿಕಟ್ಟೆ ಕಿತ್ತಾಕ್ಸಿ ಮರ ಉರುಳಿ ಬಿಲ್ಡಿಂಗ್ ಕಟ್ತಾರಂತೆ. ನೋಡಿ, ನೀವು ಜೀರ್ಣೋದ್ಧಾರ ಮಾಡುವಂತೀರಾ, ಅವರು ಡೆಮಾಲಿಷ್ ಮಾಡುವಂತಾರೆ. ವಿಷಯ ತಿಳಿಸಿದೀನಿ, ಅದೇನ್ ಮಾಡ್ತೀರೋ ಬೇಗ ಮಾಡಿ. ಅಯ್ಯೋ, ಬಿಡಿ, ದಾರಿ ಬಿಡಿಪ್ಪ, ದಾರಿ ಬಿಡಿ. ಕೆಲಸ ಮಾಡ್ತಿದ್ದೀರಾ ನೀವು? ನೀನು ಮತ್ತೆ ಬರ್ಬೇಡ. ನನ್ನ ಮಾತು ಕೇಳಿ.
ಅಯ್ಯೋ ಪದ್ಮ ನಿಧಾನ ಕೇಳಮ್ಮ. ಪದ್ಮ 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 ಹೇಗಿದ್ದಾಳೆ? ಅವ್ರಿಗೆ ಅಭಾಷಣ ಆಗ್ಬಿಟ್ಟಿದೆ. ರಕ್ತ ತುಂಬಾ ಜಾಸ್ತಿ ಹೋಗ್ತಿದೆ. ಮೆಂಟಲ್ ಶಾಕ್ ಇಂದ ಶಿ ಇಸ್ ಇನ್ ಸ್ಟೇಟ್ ಆಫ್ ಇಟ್. ಅಮ್ಮ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಯಜಮಾನ್ರೆ, ನೀವು ಹೇಳಿದ್ರಲ್ಲ, ಅದಕ್ಕೆ ಸರಿಯಾದ ಒಂದು ಪಾರ್ಟಿನ ಹಿಡ್ಕೊಂಡ್ ಬಂದಿದ್ದೀನಿ. ಕರ್ಕೊಂಬ. ಬನ್ನಿ. ಇವರೇ ನಮ್ಮ ಯಜಮಾನ್ರು. ನಮಸ್ಕಾರ. ನಮಸ್ಕಾರ ಸರ್. ಏನಪ್ಪ ನಿನ್ನ ಹೆಸರು? ಮಂಜುನಾಥಯ್ಯ ಅಂತ. ಮೆತ್ತಗೆ ಎಲ್ರು ಮಂಜು ಅಂತ ಕರೀತಾರೆ ಸರ್. ನರ್ಸಿಂಗ್ ಹೋಮ್ ನಲ್ಲಿ ಏನ್ ಕೆಲಸ ಮಾಡ್ತೀಯ? ನಾ ಮಾಡದೇ ಇರೋ ಕೆಲಸನೇ ಇಲ್ಲ ಸರ್. ಹೌದು ಸರ್, ಇಂಥ ಹಾಸ್ಪಿಟಲ್ ಅಲ್ಲಿ 10 ವರ್ಷ ಸರ್ವಿಸ್ ಮಾಡಿದೀನಿ ಸರ್. ಹುಟ್ಟಿದ ಮಗುನ ತೊಟ್ಲಲ್ಲಿ ಹಾಕೋದ್ರಿಂದ ಹಿಡಿದು ಸತ್ತವ್ರಿಗೆ ಸ್ಮಶಾನಕ್ಕೆ ಸಾಕ್ಸೋವರೆಗೂ ಎಲ್ಲಾ ಕೆಲಸ ಮಾಡಿದೀನಿ ಸರ್. ಗುಡ್. ನಿನ್ನಂಥ ಸಿನ್ಸಿಯರ್ ವರ್ಕರ್ ನನಗೆ ಬೇಕಾಗಿರೋದು. ನಾನ್ ಹೇಳಿದ ಕೆಲಸ ನೀನ್ ಮಾಡು, ನೀನ್ ಕೇಳಿದಷ್ಟು ಹಣನ ನಾನ್ ಕೊಡ್ತೀನಿ. ನೀವೇನ್ ಕೆಲಸ ಬೇಕಾದ್ರೆ ಹೇಳಿ, ನಾ ಮಾಡಕ್ ರೆಡಿ ಸರ್. ಗೋವಿಂದು. ಇದೊಂಥರ ಪಾಯಸನ್. ಇದನ್ನ ನಮ್ಮನ್ನ ನಿನ್ನ ಬಿಟ್ಟು 3ನೇ ಪಾರ್ಟಿ ಗೊತ್ತಾದ್ರೆ ನಾವು ಇಲ್ಲ, ನೀನು ಇಲ್ಲ. ಇದನ್ನ ತಗೊಂಡ್ ಸತ್ತೋದರು ಇದನ್ನೇ ತಗೊಂಡ್ ಸತ್ತಿದ್ದಾರೆ ಅಂತ ಎಂಥ ತನಿಖೆ ಮಾಡಿದ್ರು ಯಾರಿಗೂ ಗೊತ್ತಾಗೋದಿಲ್ಲ. ಸಮಯ ನೋಡಿ ಈ ಪಾಯಸನ್ನ ಯಾವ್ದಾರ ರೋಗಿಗೆ ಔಷಧಿ ಮಿಕ್ಸ್ ಮಾಡಿ ಹಾಕಿ ಅವನ್ ಸಾಯೋ ಹಾಗೆ ಮಾಡಬೇಕು. ಈ ಅಪವಾದ ಡಾಕ್ಟರ್ ಶ್ರೀನಿವಾಸ್ ತಲೆ ಮೇಲೆ ಬರಬೇಕು. ಬಿಡಿ, ಇನ್ನು ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಪದ್ಮ, ಅದನ್ನು ಯೋಚನೆ ಮಾಡ್ತಾ ಇರ್ಬೇಡ, ಮರ್ತು ಬಿಡು. ಮಲ್ಕೋ ಪದ್ಮ, ಮಲ್ಕೋ, ರೆಸ್ಟ್ ತಗೋ. ಪದ್ಮ, ಏನೂ ಆಗಲ್ಲ. ನಿನ್ನ ಹತ್ರ ಬರೋ ಇಂಜೆಕ್ಷನ್ ಪದ್ಮ. ಕೇಳು ಪದ್ಮ. ಪದ್ಮ, ಹೆದರ್ಬೇಡ. ಇದು ಒಳ್ಳೆ ನಿದ್ರೆ ಬರುತ್ತೆ ಪದ್ಮ. ಕೇಳು, ನನ್ನ ಮಾತು ಕೇಳು ಪದ್ಮ.
ಅದೇನೋ ನೀನ್ ಮಾಡಿದ ಕೆಲಸದ ಪರಿಣಾಮನ? ದೇವರು ಕೃಪೆ ಮಾಡಿ ಅವಳಿಗೆ ದಯಪಾಲಿಸಿದ ಗರ್ಭನ ನಾಶ ಮಾಡ್ಬಿಟ್ಟಿಯಲ್ಲೋ. ನಿಮ್ಮಪ್ಪ ಎಂಥ ಪುಣ್ಯಾತ್ಮರು, ಅಂಥವರಿಗೆ ನೀನ್ ಮಗನಾಗಿ ಹುಟ್ಟಬಾರ್ದಾಗಿತ್ತು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಹೆತ್ತ ಮಗನಾದ ನೀನೇ ಹೀಗೆ ಹೊಟ್ಟೆ ಉರಿಸಿದ್ರೆ ಇನ್ನೇನೋ ಹೇಳಿ. ವಯಸ್ಸಾದ ಕಾಲದಲ್ಲಿ ನನಗೂ ಊರ್ಗೋಲಾಗಿರ್ತೀಯ ಅನ್ಕೊಂಡಿದ್ದೆ. ಆಗೋಲ್ಲ. ಇನ್ನು ನನಗ ದೇವ್ರೇ ಗತಿ. ಪ್ರಭು, ಯಾಕಿಂತ ಪರೀಕ್ಷೆ? ನನ್ನ ಮಗನು ನಿನ್ನ ಪ್ರಸಾದನೇ. ಅವನ್ ತಪ್ಪನ್ನ ಕ್ಷಮಿಸು ತಂದೆ, ಕ್ಷಮಿಸು. ಒಂದು ವೇಳೆ ಅವನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಟ್ಟಿದ್ರು ಪರವಾಗಿರ್ಲಿಲ್ಲ. ಆದ್ರೆ ಏನೂ ಮಾಡ್ದೆ ಪೂರ್ಣ ನಿನ್ ಮೇಲೆ ನಂಬಿಕೆ ಇಟ್ಟಿರೋ ನನ್ನ ಸೊಸೆಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ದೀಯ? ನನ್ನ ಮಗನ ತಪ್ಪಿಗಾಗಿ ಅವಳೆಂಥ ಕಷ್ಟಗಳನ್ನ ಅನುಭವಿಸ್ತಿರೋದು ನನ್ನಿಂದ ನೋಡೋಕ್ಕಾಗಲ್ಲ. ಹಲೋ. ಹಲೋ ಡಾಕ್ಟರ್, ನಾನು ಮಂಜು ಮಾತಾಡ್ತಾ ಇದ್ದೀನಿ. ಹೇಳು ಮಂಜು. ಪೇಷಂಟ್ ನಾಗರಾಜ್ ಕಂಡೀಷನ್ ಬಹಳ ಸೀರಿಯಸ್ ಆಗಿದೆ ಡಾಕ್ಟರ್. ಡಾಕ್ಟರ್ ರಂಜಾ ಅವ್ರು ಬಂದಿಲ್ವಾ? ಅವ್ರ ಫ್ಲೈಟ್ ಮಿಸ್ ಆಗಿದೆ ಅಂತೆ, ಇವತ್ತು ಬರಕ್ಕಾಗಲ್ಲ, ನಾಳೆ ಬರ್ತಾರಂತೆ. ಸರಿ, ಆಪರೇಷನ್ಗೆಲ್ಲ ರೆಡಿ ಮಾಡಿ, ನಾನೀಗ ಬರ್ತೀನಿ. ಸರಿ ಡಾಕ್ಟರ್. ವನಜಾಗೆ ಫ್ಲೈಟ್ ಮಿಸ್, ಪೇಷಂಟ್ ನಾಗರಾಜ್ಗೆ ಲೈಫ್ ಮಿಸ್, ಶ್ರೀನಿವಾಸ್ಗೆ ನರ್ಸಿಂಗ್ ಹೋಮೇ ಮಿಸ್. ಆಮೇಲೆ ನಾನು ದುಡ್ಡುಗೆ ಕಿಸ್ಸೋ ಕಿಸ್. ಡಾಕ್ಟ್ರೆ, ನಮ್ಮ ಯಜಮಾನ್ರಿಗೆ ಏನೋ ಹೆಚ್ಚು ಕಮ್ಮಿ ಆಗಿದೆ, ನನ್ನ ಮಾಂಗಲ್ಯ ಉಳಿಸ್ಕೊಡಿ ಡಾಕ್ಟ್ರೆ. ಡಾಕ್ಟ್ರೆ, ಹೇಗಿದ್ದಾರೆ ನಮ್ಮ ಯಜಮಾನ್ರು? ಐ ಆಮ್ ಸಾರಿ. ಹಾ, ಅಯ್ಯೋ, ನನ್ ಬಿಟ್ಟು ಹೋಗ್ಬಿಟ್ರಲ್ಲ. ನನ್ ಗತಿ ಮುಂದೇನು? ಮಾತಾಡಿ ಮಾತಾಡಿ. ಸಮಾಧಾನ ಮಾಡ್ಕೊಮ್ಮ.
ಇನ್ನು ಏನು ಮಾಡಕ್ಕಾಗಲ್ಲ. ಇದು ಹೀಗಾಗಬಾರ್ದಾಗಿತ್ತು. ಈ ವಯಸ್ಸಿನಲ್ಲಿ ದುಡಿಯೋ ಗಂಡನ್ ಕಳ್ಕೊಂಡು ನೀನು ಅದ್ ಹ್ಯಾಗ್ ಜೀವನ ಮಾಡ್ತೀಯೋ ಅಂತ ನನ್ಗೆ ಅದೇ ವ್ಯಥೆ ಆಗಿದೆ. ಈಗೇನ್ ಮಾಡ್ಬೇಕು ಅಂತ ನನಗ್ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೆ ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ. ನಾನೊಂದು ಉಪಾಯ ಹೇಳ್ತೀನಿ, ನೀನ್ ಹಾಗೆ ಮಾಡು. ಗಟ್ಟಿಮುಟ್ಟಾಗಿದ್ದ ನಿನ್ನ ಗಂಡನಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೆ ಅನ್ಯಾಯವಾಗಿ ಅವ್ರು ಸಾಯೋದಕ್ಕೆ ಆ ಡಾಕ್ಟರ್ ಶ್ರೀನಿವಾಸನೇ ಕಾರಣ ಅಂತ ಹೇಳಿ ಅವನ ಮೇಲೆ ಅಪವಾದ ಹೊರಿಸಿ ಗಲಾಟೆ ಎಬ್ಸಿ ಅವನ್ ನರ್ಸಿಂಗ್ ಹೋಮ್ ಮುಚ್ಚೋ ಹಾಗೆ ಮಾಡ್ಬೇಕು. ನೀನಷ್ಟ ಮಾಡಿಬಿಟ್ರೆ ಅಯ್ಯೋ, ಆ ಕೆಲ್ಸನ ಅಷ್ಟೊಂದು ಸುಲಭವಾಗಿ ಮಾಡಕ್ಕಾಗತ್ತಾ? ಈಗ ತಾನೇ ಅದನ್ನ ಮಾಡಿ ಏನ್ ಪ್ರಯೋಜನ? ನನ್ ಗಂಡ ಅಂತೂ ವಾಪಸ್ ಬರಲ್ಲ. ಅದು ಗೊತ್ತಮ್ಮ, ನೀನ್ ಇಷ್ಟಕ್ಕೆ ಸುಮ್ಮನಾಗಿಬಿಟ್ರೆ ಏನ್ ಪ್ರಯೋಜನ? ನೀನು ನಾನ್ ಹೇಳ್ದಾಗ ಕೇಳು, ನೀನಾದ್ರೂ ಸುಖವಾಗಿರ್ಬೋದು. ವಿಚಾರ ಮಾಡು, ಚೆನ್ನಾಗಿ ವಿಚಾರ ಮಾಡು. ಡಾಕ್ಟರ್ ಶ್ರೀನಿವಾಸ್ಗೆ, ನರ್ಸಿಂಗ್ ಹೋಮ್ಗೆ, ಶ್ರೀನಿವಾಸ್ಗೆ, ಹೋಮ್ಗೆ, ಧಿಕ್ಕಾರ! ಶ್ರೀನಿವಾಸ್ಗೆ, ಧಿಕ್ಕಾರ! ನನ್ನ ಗಂಡನ ಕೊಲೆಗಾರ ಶ್ರೀನಿವಾಸ್ಗೆ, ಬಡ ರೋಗಿಗಳ ಪ್ರಾಣ ತೆಗೆಯುವ ಶ್ರೀನಿವಾಸನ್ಗೆ ಧಿಕ್ಕಾರ! 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 ಬಂದೆ. ಡಾಕ್ಟರ್ ಇದಾರೇನಮ್ಮ? ಇದ್ದಾರೆ. ಯಾಕೆ? ಕರೀರಿ, ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನೇ ಅವ್ರನ್ನ ಅರೆಸ್ಟ್ ಮಾಡಕ್ ಬಂದಿದೀವಿ. ಶ್ರೀನಿವಾಸ, ಶ್ರೀನಿವಾಸ, ಶ್ರೀನಿವಾಸ! ಏನಮ್ಮ? ಅದೇನು ನೋಡಪ್ಪ. ಎಸ್ ಪ್ಲೀಸ್. ಯು ಆರ್ ಅಂಡರ್ ಅರೆಸ್ಟ್. ಯಾಕೆ? ಕೆಲಸದಲ್ಲಿ ಉದಾಸೀನ ಮಾಡಿ ಒಬ್ಬ ರೋಗಿ ಸಾವಿಗೆ ಕಾರಣರಾಗಿದ್ದೀರಿ ಅಂತ ವಾರಂಟ್ ಇಲ್ಲಿದೆ ನೋಡಿ. ಶ್ರೀನಿವಾಸ, ಏನು ಇದೆಲ್ಲ? ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾನು ಆದಷ್ಟು ಬೇಗ ಬರ್ತೀನಿ. ಪದ್ಮನ್ ನೋಡ್ಕೊ ನೀನು. ನಡೀರಿ ಇನ್ಸ್ಪೆಕ್ಟರ್. ಪದ್ಮ, ಏನತ್ತೆ ನೀನು ಯಾಕಮ್ಮ ಕೆಳಗೆ ಬಂದೆ? ಪದ್ಮ, ಪದ್ಮ. ಎಕ್ಸ್ಕ್ಯೂಸ್ ಮೀ, ಎಸ್. ನಾವು ಡಾಕ್ಟರ್ ಶ್ರೀನಿವಾಸ್ ಅವರನ್ನ ಬೇಲ್ ಮೇಲೆ ಬಿಡಿಸ್ಕೊಂಡು ಹೋಗಕ್ ಬಂದಿದ್ದೀವಿ. ಹಿಯರ್ ಇಸ್ ಎ ಕೋರ್ಟ್ ಆರ್ಡರ್. ಕಾನ್ಸ್ಟೇಬಲ್, ಡಾಕ್ಟರ್ ಕರ್ಕೊಂಡು ಬಾ. ಇಲ್ಲಿ ಸೈನ್ ಮಾಡಿ ಸರ್. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇಟ್ಸ್ ಆಲ್ ರೈಟ್. ಬರ್ತೀನಿ. ನಾನು ಕೇಳಿದ್ದೆಲ್ಲ ನಿಜಾನೇನಮ್ಮ? ಎಲ್ಲ ನನ್ನ ಕಣ್ಮುಂದೆ ನಡೀತಿರುವಾಗ ಇಲ್ಲ ಅಂತ ಹೇಗೆ ಹೇಳಿ? ಪದ್ಮ ಮೇಲಿದ್ದಾಳೆ, ಊಟ ತಿಂಡಿನೂ ಮಾಡ್ತಿಲ್ಲ. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಿಲ್ಲ. ನೀವಾದ್ರೂ ಸ್ವಲ್ಪ ಹೇಳಿ. ಪದ್ಮ, ಪದ್ಮ, ಅಳಬೇಡ. ಏನಮ್ಮ, ಏನು ತಗೊಳ್ಳದೆ ಉಪವಾಸ ಮಾಡ್ತಾ ಇದೀಯಂತಲ್ಲಮ್ಮ?
ನಾನ್ ತಿರುಪತಿಗೆ ಹೋಗ್ ಬರೋವರೆಗೂ ಏನೂ ತಗೊಳ್ಳಲ್ಲ. ಹೋದ್ರಾಯ್ತು, ಅದಕ್ಕೆ ಯಾಕಮ್ಮ ಹೀಗೆ ಹಠ ಮಾಡ್ತೀಯ? ಅವ್ರು ಮಾಡಿರೋ ಪಾಪಕ್ಕೆ ಅವರ ಅರ್ಧಾಂಗಿ ಆಗಿರೋ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಡವನಪ್ಪ. ಪದ್ಮ, ನೀನ್ ಈ ರೀತಿ ಕಷ್ಟಪಡೋದು ನನ್ನಿಂದ ನೋಡಕ್ಕಾಗಲ್ಲಮ್ಮ. ನೀನ್ ಇಲ್ಲಿರೋ ಸರಿಯಲ್ಲಮ್ಮ. ಬಾಮ್ಮ, ನಮ್ಮನೆ ಹೋಗೋಣ. ಇಲ್ಲಪ್ಪ, ನನ್ನ ಮದುವೆ ಮಾಡ್ಕೊಡ್ತೀನ ನೀವೇನ್ ಹೇಳಿದಿರಿ? ಇನ್ಮೇಲೆ ಈ ಮನೇನೆ ನನ್ನ ಮನೆ ಅಂತ ತಾನೆ. ನಾನು ಈ ಮನೆ ಬಿಟ್ಟು ಬರಲ್ಲಪ್ಪ. ನಾನಿಲ್ಲೇ ಕೊನೆ ಉಸಿರು ಇಳಿದ್ದೇನೆ. ಅಳಬೇಡಮ್ಮ. ನೀನು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇರೋ ವೆಂಕಟೇಶ್ವರ ಯಾವತ್ತೂ ಕೈ ಬಿಡಲ್ಲ, ಕೈ ಬಿಡಲ್ಲ. ನಿಮಗೆ ನಾವು ಬಿಲ್ಡಿಂಗ್ ಕೊಟ್ಟಿದ್ದು ನರ್ಸಿಂಗ್ ಹೋಮ್ ಓಪನ್ ಮಾಡಕ್ಕೆ, ಜನಗಳು ಕೊಲೆ ಮಾಡಕ್ಕಲ್ಲ. ಆಗಿದ್ದಾಯ್ತು, ದಯವಿಟ್ಟು ಜಾಗ ಖಾಲಿ ಮಾಡಿ. ನಾವು ನಮ್ ಬ್ಯಾಂಕಿಂದ ಇಷ್ಟೊಂದು ಸಹಾಯ ಮಾಡಿದ್ವಿ, ಆದ್ರೆ ನರ್ಸಿಂಗ್ ಹೋಮ್ ಕ್ಲೋಸ್ ಆಗೋಯ್ತು. ಆದಷ್ಟು ಬೇಗ ನೀವು ಲೋನ್ ಕ್ಲಿಯರ್ ಮಾಡದೆ ಹೋದ್ರೆ ನಾವು ಬೇರೆ ರೀತಿಯ ಆಕ್ಷನ್ ತಗೋಬೇಕಾಗುತ್ತೆ. ನಿಮ್ಮನ್ನ ನಂಬಿ ನಮ್ ಕಾರ್ಪೊರೇಷನ್ ಇಂದ ಯಾತಕ್ಕಾದ್ರೂ ಸಹಾಯ ಮಾಡಿದ್ವು ಅನಿಸ್ತಾ ಇದೀನಿ. ನಿಮ್ ಕೇಸ್ ರೆಕಮೆಂಡ್ ಮಾಡಿ ನನ್ ಕೆಲಸ ಹೋಗೋ ಪರಿಸ್ಥಿತಿ ಬಂತಿಲ್ರಿ. ನೋಡಿ, ಈಗೇನ್ ಮಹಾ ಆಗೋಯ್ತು? ನರ್ಸಿಂಗ್ ಹೋಮ್ ಮತ್ತೆ ಶುರು ಆಗುತ್ತೆ, ನಿಮ್ದೆಲ್ಲ ಸೆಟ್ಲ್ ಆಗುತ್ತೆ. ಅದುವರೆಗೂ ಸ್ವಲ್ಪ ಟೈಮ್ ಕೊಡಿ. ಈಗ ಧೈರ್ಯವಾಗಿ ಹೋಗ್ ಬನ್ನಿ. ನೋಡಿ, ನಿಮ್ಮನ್ನ ನಂಬ್ಕೊಂಡು ಹೋಗ್ತಾ ಇದೀವಿ, ಅದೇನ್ ಮಾಡ್ತಿರೋ ಮಾಡಿ. ಡೋಂಟ್ ವರಿ ಶ್ರೀನಿವಾಸ್, ಎಲ್ಲ ಸರಿ ಹೋಗುತ್ತೆ. ಸುಶೀಲಮ್ಮ, ನೀವಾದ್ರೂ ಹೋಗಿ ಹೊಟ್ಟೆಗೆ ಏನಾದ್ರು ತಗೊಳ್ಳಿ. ಪದ್ಮನ್ ನಾನ್ ನೋಡ್ಕೋತೀನಿ. ಅವಳು ಏನು ತಗೊಳ್ತೀವಿ ಉಪವಾಸ ಇರೋವಾಗ ನಾನ್ ಮಾತ್ರ ಯಾಕೆ ತಗೊಳ್ಳಿ? ಪದ್ಮ, 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 ನೋಡು ನಾನು ಬಂದಿದ್ದೀನಿ. ಪದ್ಮ, ಪದ್ಮ, ನೋಡು ಪದ್ಮ. ಎಲ್ಲಾ ವಿಷಯ ತಿಳಿದು ನೀವು ಪರಿಸ್ಥಿತಿ ನೀ ಮಟ್ಟಕ್ಕೆ ಹೊರಗೆ ಬಿಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮಗಳ ಭವಿಷ್ಯ ಹೀಗಾಗತ್ತೆ ಅಂತಲೂ ನಾನು ಯೋಚಿಸಿರ್ಲಿಲ್ಲ. ಪದ್ಮ ಕೊನೆ ಉಸಿರು ಎಳಿತಾ ಮಲಗಿದಾಳೆ. ಅವಳ ಕಡೆ ಆಸೆ ನೆರವೇರಿಸಿ ಅವಳನ್ನು ತಿರುಪತಿ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಸಿ ನಾನು ಕೇಳ್ಕೊಳ್ಳೋದು ಇಷ್ಟೇ. ಅವನ್ನೇ ಯಾಕೆ ಕೇಳ್ಕೊಳ್ತೀರಿ? ಅದರಿಂದ ಏನು ಪ್ರಯೋಜನ ಇಲ್ಲ. ಅವನ ಮನಸ್ಸು ಕಲ್ಲಾಗ್ಬಿಟ್ಟಿದೆ. ಅವಳ ಸ್ಥಿತಿ ಹಾಗಿದ್ರು, ತನ್ನ ಘನತೆ ಗೌರವ ಕಳ್ಕೊಂಡಿದ್ರು, ನರ್ಸಿಂಗ್ ಹೋಮ್ ನಿಂತು ಹೋಗಿದ್ರು, ಇನ್ನೂ ಅವನಿಗೆ ಬುದ್ಧಿ ಬರ್ಲಿಲ್ಲ. ಅವನಿಗೆ ಬುದ್ಧಿ ಬರೋದು ಅಂದ್ರೆ ನಾನು ಪದ್ಮ ಸತ್ತೋದ್ಮೇಲೆನೆ. ನೋಡಿ, ನಾನು ವಯಸ್ಸಲ್ಲಿ ದೊಡ್ಡವನು ಅಂತ ಹೇಳ್ತಾ ಇದ್ದೀನಿ. ನಿಮ್ ಸ್ವಾಭಿಮಾನ ಬಿಡಿ. ಪದ್ಮ ಒಬ್ಳೆ ಉಪವಾಸ ಇಲ್ಲ, ಅವಳು ಉಪವಾಸ ಇದ್ದಾಳಲ್ಲ ಅಂತ ನಿಮ್ಮಮ್ಮನ ಹೊಟ್ಟೆಗೆ ಏನು ತಗೋತಾ ಇಲ್ಲ. ಇದರಿಂದ ಈ ಮನೆಯಲ್ಲಿ 2 ಜೀವ ಹೋಗುತ್ತೆ. ಅದಕ್ಕೆ ನೀವೇ ಕಾರಣರಾಗ್ತೀರಿ. ಯೋಚನೆ ಮಾಡಿ, ನೀವೇ ಕಾರಣರಾಗ್ತೀರಿ. ನಾನು ಯಾಕೆ ಬದುಕಿರ್ಲಪ್ಪ? ಯಾವ ಸುಖಕ್ಕಾಗಿ, ಯಾವ ಸಂತೋಷಕ್ಕಾಗಿ? ಅಮ್ಮ, 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 ಕೇಳಮ್ಮ. ನನ್ ಮುಟ್ಬೇಡ, ದೂರ ಹೋಗು, ನನ್ನ ಹತ್ರ ಬರ್ಬೇಡ. ಇಷ್ಟು ದಿವಸ ನೀನ್ ಬದಲಾಗ್ತೀಯ ಅನ್ಕೊಂಡಿದ್ದೆ, ನೀನ್ ಬದಲಾಯಿಸ್ಲಿಲ್ಲ, ನೀನ್ ಬದಲಾಯಿಸಲ್ಲಪ್ಪ. ಕೊನೆ ಉಸಿರು ಎಳಿತಿರೋ ಪದ್ಮ ಹೋಗಕ್ ಮುಂಚೆ ನಾನು ವೆಂಕಟರಮಣ ಸ್ವಾಮಿ ಪಾದಾರವಿಂದಲ್ಲಿ ಸೇರ್ಕೊಳ್ತೇನೆ. ನನಗಿನ್ನು ಬದುಕಬೇಕು ಅನ್ನೋ ಆಸೆ ಇಲ್ಲ. ಪ್ರಾಣ ಹೋಗೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ಪರಮಾತ್ಮ, ಪ್ರಭು, ಪದ್ಮ,
ಪದ್ಮ 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 ನೋಡು ನೋಡಪ್ಪ ಪದ್ಮ 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 ನೀನ್ ನನಗೆ ಬೇಕು ಪದ್ಮ, ನೀನ್ ನನ್ಗೆ ಬೇಕು. ಏನೇ ಆದ್ರೂ ನಾನು ನಿನ್ನನ್ನು ಉಳಿಸ್ಕೋತೀನಿ, ನಿನ್ನನ್ನು ಸಾಯಕ್ ಬಿಡೋದಿಲ್ಲ, ನಿನ್ನನ್ನು ಸಾಯಕ್ ಬಿಡೋದಿಲ್ಲ ಪದ್ಮ. ನಿನ್ನ ಹರಕೆ ನಾನು ತೀರಿಸ್ತೀನಿ, ನಾನು ನಿನ್ನ ಹರಕೆ ತೀರಿಸ್ತೀನಿ ಪದ್ಮ. ಪದ್ಮ ಹೇಳು, ಹೇಳು, ನಿನ್ನ ಹರಕೆ ನಾನು ತೀರಿಸ್ತೀನಿ. ನಿನ್ನ ತಿರುಪತಿ ಕರ್ಕೊಂಡು ಹೋಗ್ತೀನಿ, ನಾವಿಬ್ರು ತಿರುಪತಿಗೆ ಹೋಗೋಣ. ಹೌದು ಪದ್ಮ, ನಾವಿಬ್ರು ತಿರುಪತಿಗೆ ಹೋಗೋಣ. ಹೇಳು ಬಾ. ವೆಂಕಟೇಶ್ವರ, ಇವತ್ತಿಗೆ ನಾನು ಮಾಡ್ಕೊಂಡಿದ್ದ ಹರಕೆ ತೀರ್ತು. ಅವ್ರೇನ್ ತಪ್ಪು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸಿ ಎಲ್ಲ ಒಳ್ಳೇದಾಗುವಾಗ ಮಾಡಪ್ಪ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ